ನಮಸ್ಕಾರ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಜೀವನದ ಓಟದಲ್ಲಿ ಕೆಲವೊಂದು ಹಂತದಲ್ಲಿ ಒಬ್ಬರು ಮುಂದೆ ಹೋದರೆ ಮತ್ತೊಬ್ಬರು ಹಿಂದೆ ಉಳಿಬೇಕಾಗತ್ತೆ. ಆಟ ಅಂದ ಮೇಲೆ ಸೋಲು ಗೆಲುವು ಇದ್ದದ್ದೇ. ಆದರೆ ಗೆಲುವನ್ನು ಅಹಂಕಾರದಂತೆ ತಲೆಗೇರಿಸಿಕೊಳ್ಳದೆ, ಸೋಲಿನಿಂದ ಪಾತಾಳಕ್ಕೂ ಕುಸಿಯದೆ ಸೋಲು ಗೆಲುವನ್ನು ಸಮನಾಗಿ ಸ್ವೀಕರಿಸೋದು ಒಂದು ಹಂತ. ಆದರೆ ಸೋಲನ್ನೇ ಸವಾಲಾಗಿ ಸ್ವೀಕರಿಸಿ ಗೆಲುವನ್ನಾಗಿ ಪರಿವರ್ತಿಸಿಕೊಳ್ಬೇಕು ಅಂದರೆ ಕ್ರೀಡಾ ಮನೋಭಾವ ಬೆಳೆಸ್ಕೊಳ್ಬೇಕು. ಇವತ್ತಿನ ನಮ್ಮ ಅತಿಥಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧಿಸಿ ಭಾರತಕ್ಕೆ ಚಿನ್ನದ ಪದಕ ತಂದುಕೊಟ್ಟ ವೀರ. ವ್ಯಕ್ತಿಯ ವ್ಯಕ್ತಿತ್ವದ ವಿಕಸನವೂ ಕೂಡ ಆಗಬೇಕು ಅನ್ನುವಂಥ ನಿಲುವುಗಳ ಜೊತೆಗೆ ತಮ್ಮ ಬದುಕಿನ ಹಾದಿಯನ್ನು ಬದಲಾಯಿಸಿಕೊಂಡು ನನ್ನ ಬದುಕಲ್ಲ ರೀ, ನಿಮ್ಮ ಬದುಕನ್ನು ಬದಲಾಯಿಸ್ಕೊಳ್ಬೋದು, ನಿಮ್ಮೊಳಗಡೆ ಸದೃಢವಾದ ನಂಬಿಕೆಗಳ ವಿಶ್ವಾಸವನ್ನು ತುಂಬೋದಕ್ಕೆ ಸಾಧ್ಯ ಇದೆ. ಅದು ಮಾಡಬೇಕು ಅಂತ ಹೇಳಿದ್ರೆ ಯಾವುದೇ ಭಾಗದವರಾದರೂ ಕೂಡ ನಿಮ್ಮ ಮನಸ್ಸನ್ನು ಬದಲಾಯಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಜೊತೆಗೆ ಎಲ್ಲ ರೀತಿಯ ಸಾಧ್ಯತೆಗಳನ್ನು ಮಾಡೋದಕ್ಕೆ ಸಾಧ್ಯ ಇದೆ. ಅದು ನಿಮ್ಮೊಳಗೆ ಆತ್ಮವಿಶ್ವಾಸ ಜಾಸ್ತಿ ಆಗಬೇಕು ಅಂತ ಹೇಳ್ತಾರೆ. ಅಂದರೆ ಕ್ರೀಡಾ ಮನೋಭಾವದ ಜೊತೆಗೆ ವ್ಯಕ್ತಿತ್ವ ವಿಕಸನವೂ ಕೂಡ ಜೊತೆಗೆ ಸೇರಿದ್ರೆ ಯಶೋಗಾಥೆಯನ್ನು ಬರೆಯೋದಕ್ಕೆ ಸಾಧ್ಯ ಅಂತ ಹೇಳಿ ತಮ್ಮದೇ ಅಪರಿಮಿತ ಸಾಧನೆಯ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದು ಎಲ್ಲರ ಮನಸ್ಸಿಗೂ ಕೂಡ ವಿಶ್ವಾಸ ತುಂಬಿದಂಥ ಹೆಮ್ಮೆಯ ಕನ್ನಡಿಗ ಇವತ್ತು ನಮ್ಮ ವಾರದ ಅತಿಥಿಯಾಗಿದ್ದಾರೆ. ಹಾಗಿದ್ದಲ್ಲಿ ಯಾರು ಆ ಅತಿಥಿ? ಬನ್ನಿ ಅವ್ರ ಬಗ್ಗೆ ಒಂದು ಪರಿಚಯ ನೋಡ್ಕೊಂಡು ಬರೋಣ. ಕೆಜಿಯಿಂದ ಪಿಜಿವರೆಗೆ, ವ್ಯಕ್ತಿಯಿಂದ ಕುಟುಂಬಕ್ಕೆ, ವೃತ್ತಿಪರರಿಂದ ಉದ್ಯಮಿಗಳಿಗೆ, ಹೀಗೆ ತಮ್ಮ ಪ್ರೇರಣಾದಾಯಕ ಮಾತುಗಳಿಂದ ಪ್ರತಿಯೊಬ್ಬರಲ್ಲೂ ಜೀವನೋತ್ಸಾಹ ತುಂಬುವ ಅಂತಾರಾಷ್ಟ್ರೀಯ ಕ್ರೀಡಾಪಟು, ವ್ಯಕ್ತಿತ್ವ ವಿಕಸನದ ತರಬೇತುದಾರ ಅರ್ಜುನ್ ದೇವಯ್ಯ ತೀತಮಾಡ. ಕೊಡಗು ಜಿಲ್ಲೆಯ ಹಳ್ಳಿಯೊಂದರಲ್ಲಿ ಜನಿಸಿದ ಅರ್ಜುನ್ ಪ್ರಾಥಮಿಕ ಶಿಕ್ಷಣ ಪೂರೈಸಿದ್ದು ಕನ್ನಡ ಮಾಧ್ಯಮ ಸರ್ಕಾರಿ ಶಾಲೆಯಲ್ಲಿ. ಮುಂದೆ ಬಿಕಾಂ, ಎಲ್ಎಲ್ಬಿ, ಸಿಎಐಐಬಿ, ಇಂಡಸ್ಟ್ರಿಯಲ್ ರಿಲೇಷನ್ ಮತ್ತು ಪರ್ಸನಲ್ ಮ್ಯಾನೇಜ್ಮೆಂಟ್ನಲ್ಲಿ ಸ್ನಾತಕೋತ್ತರ ಪದವಿ ಪೂರೈಸುವ ಮೂಲಕ 4 ಡಿಗ್ರಿಗಳನ್ನು ಪಡೆದಿದ್ದಾರೆ. ವಿದ್ಯಾಭ್ಯಾಸ ಪೂರೈಸಿ ಕ್ರೀಡಾ ಕ್ಷೇತ್ರಕ್ಕೆ ತಡವಾಗಿಯೇ ಬಂದರೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಲು ನಿಧಾನ ಮಾಡಲಿಲ್ಲ. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ನಡೆದ ದಕ್ಷಿಣ ಏಷ್ಯಾ ಗೇಮ್ಸ್ನಲ್ಲಿ 200 ಮೀಟರ್ ರೇಸ್ನಲ್ಲಿ ಚಿನ್ನದ ಪದಕ ಗೆದ್ದು ಭಾರತದ ತ್ರಿವರ್ಣ ಧ್ವಜ ಹಾರಿಸಿದ ಕೀರ್ತಿ ಅರ್ಜುನ್ ದೇವಯ್ಯ ಅವರಿಗೆ ಸಲ್ಲುತ್ತದೆ. ಭಾರತವನ್ನು ಪ್ರತಿನಿಧಿಸಿ ಆಡಿದ ಅರ್ಜುನ್ ದೇವಯ್ಯ ಇದುವರೆಗೆ 9 ಬಾರಿ ರಾಷ್ಟ್ರೀಯ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. 7 ಬಾರಿ ಕರ್ನಾಟಕದ ಕ್ಯಾಪ್ಟನ್ ಆಗಿ ತಂಡವನ್ನು ಮುನ್ನಡೆಸಿದ್ದಾರೆ. ತಮಗೆ ದೊರಕಿದ ಸರ್ಕಾರಿ ಉದ್ಯೋಗ ತೊರೆದು ಬಡವರು ಮತ್ತು ಸರ್ಕಾರಿ ಶಾಲಾ ಮಕ್ಕಳನ್ನು ಸಬಲೀಕರಣಗೊಳಿಸಲು, ಅವರ ಕನಸು ನನಸಾಗಿಸಲು ಶ್ರಮಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಬದಲಾದ ಕಾಲಘಟ್ಟದಲ್ಲಿ ಯುವಕ ಯುವತಿಯರಿಗೆ ಜೀವನ ಮೌಲ್ಯ ಕಲಿಸಿ ಮಾರ್ಗದರ್ಶನ ನೀಡಲು ವ್ಯಕ್ತಿತ್ವ ವಿಕಸನದ ತರಬೇತುದಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅರ್ಜುನ್ ದೇವಯ್ಯ ಅವರನ್ನು ರಾಜ್ಯ ಸರ್ಕಾರ ಉನ್ನತ ಮಟ್ಟದ ಏಕಲವ್ಯ ಪ್ರಶಸ್ತಿ ಸಮಿತಿ, ಕ್ರೀಡೆ ಮತ್ತು ಯುವ ಸಬಲೀಕರಣ ಸಮಿತಿಗೆ ನಾಮನಿರ್ದೇಶನ ಮಾಡಿದೆ. ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಏಕಲವ್ಯ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಕಿಲ್ಲರ್ ಇನ್ಸ್ಟಿಂಕ್ಟ್ ಪ್ರಶಸ್ತಿಗೆ ಭಾಜನರಾದ ಅಂತಾರಾಷ್ಟ್ರೀಯ ಅಥ್ಲೀಟ್, ಪ್ರೇರಕ ವ್ಯಕ್ತಿತ್ವದ ಅರ್ಜುನ್ ದೇವಯ್ಯ ಈ ವಾರದ ಅತಿಥಿ. ತೀತಮಾಡ ಅರ್ಜುನ ದೇವಯ್ಯ ಅಂತಾರಾಷ್ಟ್ರೀಯ ಕ್ರೀಡಾಪಟು ಜೊತೆಗೆ ವ್ಯಕ್ತಿತ್ವ ವಿಕಸನದ ತರಬೇತುದಾರರು ಇವತ್ತು ವಾರದ ಅತಿಥಿಯಾಗಿ ನಮ್ಮ ಜೊತೆ ಇದ್ದಾರೆ. ಪ್ರೀತಿಯಿಂದ ಬರಮಾಡ್ಕೊಳ್ಳುವಂಥ ಸಮಯ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ ಶ್ರೀನಿವಾಸ್ ಸರ್. ನಮಸ್ಕಾರ ಶ್ವೇತಾ ಮೇಡಮ್. ನಮಸ್ತೆ. ಯಾಕೆ ಮೊದಲಿಗೆ ನಮ್ಮ ಕಾರ್ಯಕ್ರಮನ ಒಂದು ವ್ಯಕ್ತಿತ್ವ ವಿಕಸನ ಅಂತ ಹೇಳಿದಾಗ ಆರಂಭಿಕವಾದಂಥ ಒಂದು ಗಟ್ಟಿಯ ನಿಲುವಿನ ಒಂದಷ್ಟು ಕೋಟ್ಗಳನ್ನು ಹೇಳಿ ಶುರು ಮಾಡಬಾರ್ದು ಸರ್? ನಾನು ಕೋಟ್ ಅಂತೇಳಿ ಹೇಳಿದ ಕೂಡಲೇ ಶ್ರೀನಿವಾಸ್ ಸರ್, ಯಾವಾಗಲೂ ನನಗೆ ನೆನಪು ಬರೋದು ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಎಲ್ಲರಿಗೂ ಪರಿಚಯ ಇರುವಂಥ ವಾಣಿ ಅದು, ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತೇಳಿ. ಆದರೆ ನಾನು ಇವತ್ತು ಮೊದಲೆಲ್ಲ ವೀಕ್ಷಕರಿಗೆ ನನ್ನ ನಮನಗಳು. ತಮಗೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದನ್ನು ಎಲ್ಲರೂ ಕೇಳಿದ್ದಾರೆ. ಜನವರಿ 12ನೇ ತಾರೀಕಿಗೆ ತುಂಬ ವಿಜೃಂಭಣೆಯಿಂದ ಈ ಸ್ಲೋಗನ್ನ ಹೇಳ್ತಾ ಹೋಗ್ತಾರೆ. ಆದರೆ ನಿಜವಾಗ್ಲೂ ಇದು ಭಾಳಷ್ಟು ಯುವ ಮಿತ್ರರಲ್ಲಿ ಮನಸ್ಸಿನ ಆಳದಲ್ಲಿ ಇಳಿದಿದೆಯಾ ಅಂತೇಳಿ ಒಂದು ಸರ್. ಆದರೆ ಇನ್ನೊಂದು ಕಡೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ,
ಹ್ಯೂಮನ್ ಬೀಯಿಂಗ್ಸ್ ಹ್ಯಾವ್ ಗಾಟ್ ಇನ್ಫಿನೈಟ್ ಕೆಪಾಸಿಟಿ ಅಂತೇಳಿ, ಮನುಷ್ಯನಲ್ಲಿ ಅದ್ಭುತವಾದಂಥ ಶಕ್ತಿ ಇದೆ ಅಂತೇಳಿ. ನಾನು ಯಾವತ್ತೂ ಸ್ವಾಮಿ ವಿವೇಕಾನಂದರ ಬಗ್ಗೆ 27ನೇ ವಯಸ್ಸುವರೆಗೆ ಓದಲಿಲ್ಲ. 27ನೇ ವಯಸ್ಸುವರೆಗೆ ಕ್ರೀಡೆ ಮಾಡಿದವನು. ಓದಿದಾಗ ನನಗೇನು ಅನ್ನಿಸ್ತು ಅಂದರೆ, ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ಓದಿದಾಗ ನನಗೇನು ಅನ್ನಿಸ್ತು ಅಂದರೆ, ಸ್ವಾಮಿ ವಿವೇಕಾನಂದರು ನನಗೇ ಹೇಳಿದ್ದು ಅಂತೇಳಿ. ಏಳಿ ಎದ್ದೇಳಿ ಗುರಿ ಮುಟ್ಟೋ ತನಕ ನಿಲ್ಲದಿರಿ ಅಂದರೆ, ಎದ್ದೇಳೋ ಅರ್ಜುನ್, ಒಂದು ಗುರಿ ಇಟ್ಕೋ, ಆ ಗುರಿ ಮುಟ್ಟೋವರೆಗೂ ನಿಲ್ಲಬೇಡ ಅಂತೇಳಿ. ಆದರೆ ನಾನು ಆವಾಗ ಕೇಳಿರಲಿಲ್ಲ. ಇದನ್ನು ನಾನು ಗುರುಗಳನ್ನೂ ಕೂಡ ದೂಷಿಸಲ್ಲ. ಚಿಕ್ಕವರಿದ್ದಾಗ ಗುರುಗಳು ಇದನ್ನು ಡ್ರಿಲ್ ಮಾಡಬೇಕು, ಆ ಮಕ್ಕಳಲ್ಲಿರುವಂಥ ಪ್ರತಿಭೆನ ಕಂಡು ಹಿಡಿಬೇಕು. ಇನ್ನೊಂದು ಕಡೆ ಹ್ಯೂಮನ್ ಬೀಯಿಂಗ್ಸ್ ಹ್ಯಾವ್ ಗಾಟ್ ಇನ್ಫಿನೈಟ್ ಕೆಪಾಸಿಟಿ ಅಂತೇಳಿ ಹೇಳಿದ್ರು, ಅದ್ಭುತವಾದಂಥ ಶಕ್ತಿ ಇದೆ ಅಂತೇಳಿ. ಕೊನೆಗೆ ಯಾವಾಗ ನಾನು ಒಬ್ಬ ಹಳ್ಳಿಯಲ್ಲಿ ಹುಟ್ಟಿದವನು, ಹಳ್ಳಿಯಲ್ಲಿ ಬೆಳೆದವನು, ಕನ್ನಡ ಮಾಧ್ಯಮದಲ್ಲಿ ಓದಿದವನು, ಬಂದು ಭಾರತ ದೇಶದ ಧ್ವಜನ ಪಾಕಿಸ್ತಾನದಲ್ಲಿ ಹಾರಿಸೋವರೆಗೂ ಹೋದಾಗ ನನಗನ್ನಿಸ್ತು, ಹೌದಲ್ಲ, ಸ್ವಾಮಿ ವಿವೇಕಾನಂದರು ಹೇಳಿದಾಗೆ ಅದ್ಭುತವಾದಂಥ ಶಕ್ತಿ ಯಾರಲ್ಲಿದೆ ಅಂದರೆ ಎಲ್ಲರಲ್ಲೂ, ಈ ಕೇಳ್ತಾ ಇರುವಂಥ ವೀಕ್ಷಕರಲ್ಲಿ ಎಲ್ಲರಲ್ಲೂ ಇದೆ. ಅದಕ್ಕೆ ನಾನು ಒಂದು ಹೇಳಿದೆ, ಈ 2 ಕೋಟ್ನ ಇಟ್ಕೊಂಡು ಒಂದು ಮಾತು ಹೇಳಿದೆ, ಥಿಯರೀಸ್ ಆ್ಯಂಡ್ ಕಾನ್ಸೆಪ್ಟ್ಸ್ ಅಲೋನ್ ಡು ನಾಟ್ ಚೇಂಜ್ ದಿ ಲೈಫ್ ಆಫ್ ದಿ ಪೀಪಲ್. ಥಿಯರೀಸ್ ಆ್ಯಂಡ್ ಕಾನ್ಸೆಪ್ಟ್ಸ್ ಅಲೋನ್ ಡು ನಾಟ್ ಚೇಂಜ್ ದಿ ಲೈಫ್ ಆಫ್ ದಿ ಪೀಪಲ್. ವಿಚಾರಗಳು ಮತ್ತು ತತ್ವಗಳು, ಕೇವಲ ವಿಚಾರಗಳು ಮತ್ತು ತತ್ವಗಳು ಜನರ ಜೀವನ ಬದಲಾಯಿಸೋದಿಲ್ಲ. ಹಾಗಾದರೆ ತಾವು ಕೇಳಬೇಕು, ಅರ್ಜುನ್ ದೇವಯ್ಯನವರೇ, ಏನು ಹಾಗಾದರೆ ಜನರ ಜೀವನ ಬದಲಾಯಿಸುತ್ತೆ? ಪ್ರಾಕ್ಟೀಸಿಂಗ್ ದೋಸ್ ಥಿಯರೀಸ್ ಆ್ಯಂಡ್ ಕಾನ್ಸೆಪ್ಟ್ಸ್ ವಿಲ್ ಡೆಫಿನೆಟ್ಲಿ ಚೇಂಜ್ ದಿ ಲೈಫ್ ಆಫ್ ದಿ ಪೀಪಲ್. ಸ್ವಾಮಿ ವಿವೇಕಾನಂದರು ಹೀಗೆ ಹೇಳಿದ್ರು, ಕುವೆಂಪು ಅವರು ಹೇಳಿದ್ರು, ಹುಟ್ಟುವಾಗ ಹುಲುಮಾನವ, ಬೆಳೀತಾ ಬೆಳೀತಾ ವಿಶ್ವಮಾನವ ಅಂತೇಳಿ ಎಲ್ಲರೂ ಹೇಳ್ಬೋದು. ಆದರೆ ಇನ್ನೊಂದು ಕಡೆ ಅವರು ಹೇಳಿದ್ದಾರೆ, ಬರೆದಿದ್ದಾರೆ, ಮನುಷ್ಯ ಹುಟ್ಟುವಾಗ ವಿಶ್ವಮಾನವನಂತೆ, ಆದರೆ ಕೆಲವೊಂದು ಗುರುಗಳು ಸೇರಿಕೊಂಡು ಅವ್ರನ್ನ ಅಲ್ಪಮಾನವರನ್ನಾಗಿ ಮಾಡ್ತಾರಂತೆ. ಇದೆಲ್ಲ ಜನರು ತಿಳ್ಕೊಳ್ಬೇಕಾಗಿರುವಂಥದ್ದು ಏನು ಅಂದರೆ, ಏನೇ ಇದ್ದರೂ ಪರಿವರ್ತನೆ ನನ್ನಲ್ಲಿ ಬಂದರೆ ಮಾತ್ರ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ. ಆದರೆ ಆ ಪರಿವರ್ತನೆ ಬರಲಿಕ್ಕೆ ಮಾರ್ಗದರ್ಶಕರು ಬೇಕೇ ಬೇಕು ಸರ್, ಬೇಕೇ ಬೇಕು ಸರ್. ನಿಜ ಸರ್, ತಾವು ಹೇಳಿದ ಹಾಗೆ ಪ್ರತಿಯೊಬ್ಬರಲ್ಲೂ ಆ ಪ್ರತಿಭೆ ಅನ್ನೋದಿದೆ, ಶಕ್ತಿ, ಸಾಮರ್ಥ್ಯ ಎಲ್ಲವೂ ಇದೆ. ಗುರಿ ಅಂತ ಹೇಳಿದ್ರಿ, ಗುರಿ ಮುಟ್ಟೋದ್ರ ಜೊತೆಗೆ ಅದರ ಹಿಂದೆ ಒಂದು ಒಳ್ಳೆ ಉದ್ದೇಶವನ್ನ ಇಟ್ಕೊಂಡಾಗ ಉದ್ದೇಶ ಈಡೇರಿದ್ರೆ ಬಹುಶಃ ಗುರಿ ತಲುಪಿದಂತೆ ಅಂತ ನಾನು ಹೇಳ್ತೀನಿ. ನೀವೇನು ಹೇಳ್ತೀರಿ? ಮೊದಲು ಒಬ್ಬ ವ್ಯಕ್ತಿಯಲ್ಲಿ ಒಂದು ಗುರಿ ಇರಬೇಕು, ಆ ಗುರಿನ ತಲುಪಲಿಕ್ಕೆ ಒಬ್ಬ ಗುರು ಇರಬೇಕು, ಆ ಗುರುವಿನಲ್ಲಿ ನಂಬಿಕೆ ಇರಬೇಕು. ಇದು ಬಹಳ ಮುಖ್ಯ. ನಾವು ಸುಮ್ಮನೆ ಹೇಳ್ಬಿಡ್ತೇವೆ ಏನು ಅಂತೇಳಿ, ಗುರುವಿನ ಗುಲಾಮನಾಗುವ ತನಕ ದೊರಕದಣ್ಣ ಮುಕ್ತಿ ಅಂತೇಳಿ. ಹಾಗಾದರೆ ಇವತ್ತಿನ ಪ್ರಕಾರ ತಿಳ್ಕೊಂಡಿರೋದು ಏನು ಅಂದರೆ, ನನ್ನ ಗುರುವಿಗೆ ನಾನು ಯಾವಾಗ ಶರಣಾಗ್ತೇನೆ ಆವಾಗ ನನಗೆ ಮುಕ್ತಿ ಸಿಗುತ್ತೆ ಅಂತೇಳಿ. ತಪ್ಪು ಇದು ತಪ್ಪು ಕಲ್ಪನೆ. ನಿಜವಾಗ್ಲೂ ಹೇಳಬೇಕಂದ್ರೆ, ನನ್ನ ಗುರುವಿಗೆ ನಾನು ಮಾತ್ರ ಶರಣಾಗೋದಲ್ಲ, ನನ್ನ ತಂದೆ ತಾಯಂದರು ಕೂಡ ಶರಣಾಗಬೇಕು. ಶರಣಾಗೋದು ಅಂದ ಕೂಡಲೇ ಬೂಟ್ ಪಾಲಿಷ್ ಮಾಡೋದಲ್ಲ. ಶರಣಾಗೋದು ಅಂದರೆ ಆ ಗುರು ಹೇಳ್ತಾರೆ, ನಿಮ್ಮ ಮಗುವಿನಲ್ಲಿ ಈ ಒಂದು ಪ್ರತಿಭೆ ಇದೆ. ಆಮೇಲಿಂದ ಗುರುನ ಹುಡುಕಾಡಬೇಕಾದ್ರೆ ಶಿಕ್ಷಕರು ಬೇರೆ, ಗುರುಗಳೇ ಬೇರೆ. ಶಿಕ್ಷಕರು ಕಲಿಸ್ತಾರೆ. ಗುರುಗಳು ಅಂದರೆ ಎಲ್ಲ ಶಿಕ್ಷಕರಲ್ಲೂ ಒಬ್ಬ ಗುರು ಇದ್ದಾನೆ. ಆ ಗುರು ಅಂದರೆ ಏನು ಅಂದರೆ, ತನ್ನ ಹತ್ರ ಬಂದಿರುವಂಥ ವಿದ್ಯಾರ್ಥಿಯಲ್ಲಿ ಏನು ಪ್ರತಿಭೆ ಇದೆ ಅನ್ನುವಂಥದ್ದು ಗುರುತಿಸುವಂಥ ಒಂದು ಚಾಣಕ್ಷತನ ಇರುತ್ತೆ. ಆವಾಗ ತಂದೆ ತಾಯಂದರು, ಹೌದಪ್ಪ, ಈ ಗುರು ಹತ್ರ ನಾನು ಈ ಮಗುನ ದಾರೆ ಎರೆದು ಬಿಡ್ತೇನೆ ಅನ್ನುವಂಥದ್ದೇ ಗುರುವಿನ ಗುಲಾಮನಾಗುವ ತನಕ ದೊರಕದಣ್ಣ ಮುಕ್ತಿ ಅಂತೇಳಿ. ತಾವು ಕೇಳಿರುವಂಥ ಪ್ರಶ್ನೆಗೆ ಉತ್ತರ ಶ್ವೇತಾ ಮೇಡಮ್, ಯಾಕೆ ಇದು ಇವತ್ತಿನ ಈ ಡೈಕೋಟೋಮಿ ಯಾಕಿದೆ, ಈ ಒಂದು ಸಂಕೋಚ ಯಾಕಿದೆ, ಅಥವಾ ಈ ಯಾಕೆ ಆಗ್ತಾ ಇಲ್ಲ ಅಂತೇಳಂದರೆ, ನಾನು ಎಲ್ಲ ತಂದೆ ತಾಯಂದ್ರನ್ನ ದೂಷಿಸಲ್ಲ. ಮಕ್ಕಳಲ್ಲಿ ಪ್ರತಿಭೆ ಇರುತ್ತೆ, ಆದರೆ ತಂದೆ ತಾಯಂದ್ರೆ ಏನು ವಿಚಾರ ಮಾಡ್ತಾರೆ ಅಂದರೆ, ನನ್ನ ಮಗು ನೀಟ್ ಬರೆದ್ರೆ ಡಾಕ್ಟರ್ ಆಗ್ತಾನೆ, JEE ಬರೆದ್ರೆ ಅತ್ಯುನ್ನತವಾದಂಥ ಇಂಜಿನಿಯರ್ ಆಗ್ತಾನೆ, ಇಲ್ಲ ಪ್ರೀಮಿಯರ್ ಇಂಜಿನಿಯರಿಂಗ್ ಕಾಲೇಜಸ್ NITK ಇಂಥವೆಲ್ಲ ಮಾಡ್ಬೋದು ಅಂತ. ಯಾಕೆ ಅಂದರೆ ಭಾಳಷ್ಟು ಜನ, ನಾನು ಈ ಮಧ್ಯದಲ್ಲೇ ಒಂದು ಹೇಳಿಬಿಡ್ತೇನೆ, ತುಂಬ ಜನ ನನ್ನ ಕೇಳ್ತಾರೆ, ಅಲ್ಲ ಅರ್ಜುನ್, ಒಲಿಂಪಿಕ್ಸ್ನಲ್ಲಿ ನಾವು 140 ಕೋಟಿ ಜನ ಒಂದು ಮೆಡಲ್ ಬರಲ್ಲಲ್ಲೋ ಅಂತೇಳಂತಾರೆ. ನಾನಂತೇನೆ, ನಿಮ್ಮಂಥವ್ರಿಂದಾನೇ ಬರ್ತಾ ಇಲ್ಲ ಅಂತೇಳಿ ಕೇಳಿದವ್ರಿಗೆ ನಾನು ಎಲ್ಲರಿಗೂ ಹೇಳೋದಿಲ್ಲ. ಯಾಕೆಂದರೆ ನಿಮ್ಮ ಮಗುನ ಬಿಟ್ಟಿದ್ದೀರಾ, ನಿಮ್ಮ ಮಗುವಿನಲ್ಲಿರೋ ಪ್ರತಿಭೆನ ಗೊತ್ತು ಹಿಡ್ದಿದ್ದೀರಾ? ಇಲ್ಲ. ಸರ್ಕಾರನೂ ಏನು ಮಾಡುತ್ತೆ, ಸರ್ಕಾರನೂ ನಾನು ದೂಷಿಸಲ್ಲ. ಕ್ಯಾಚ್ ದೆಮ್ ಹೆಂಗ್ ಅಂತಾರೆ, ಹೌ ಟು ಕ್ಯಾಚ್ ದೆಮ್ ಹೆಂಗ್? ನೀವು ಚೈನಾದಲ್ಲಿ, ನಾನು ಚೈನಾ ಏಷ್ಯನ್ ಗೇಮ್ಸ್ಗೆ ಹೋಗಿದ್ದೆ, ಅದರಿಂದಾಗಿ ಚೈನಾದಲ್ಲಿ ಕೂಡ ನಾನು ಅವ್ರದ್ದು ಇವ್ರದ್ದು ಅಂತೇಳಿ ಹೇಳ್ತಾ ಇಲ್ಲ. ಹೇಗೆ ಅಂದರೆ, ಕ್ರೀಡೆ ಅದೇ ಒಂದು ಭಾಗ, ಅವಿಭಾಜ್ಯ ಅಂಗ. ನಮ್ಮಲ್ಲಿ ಕ್ರೀಡೆ ಇಟ್ ಹ್ಯಾಸ್ ಬಿಕಮ್ ಅ ಸೆಕೆಂಡ್ ಸ್ಟೇಜ್, ಇಟ್ ಹ್ಯಾಸ್ ಬಿಕಮ್ ಅ ಬ್ಯಾಕ್ ಸೀಟ್. ನೀವು ಸ್ಪೋರ್ಟ್ಸ್ನಲ್ಲಿ ಏನಾದರೂ ಒಂದು ಮಾಡಬೇಕು ಅಂದರೆ ಸ್ಟಡೀಸ್ ಮಾಡಿಕೊಂಡೇ ಮಾಡಬೇಕು. ಸ್ಪೋರ್ಟ್ಸ್ ಮೆನ್ಗೆ ಆಗಿ ಸಪ್ರೇಟ್. ಇದು ಬಿಡಿ, ಇದು ದೊಡ್ಡ ವಿಷಯ. ಆದರೆ ನಾನು ನಿಮ್ಗೆ ಏನು ಹೇಳ್ತಾ ಇರೋದು ಅಂದರೆ, ಯಾಕೆ ಜನರು ಈ ಥರ
ಇದನ್ನು ಮಾತ್ರ ಯಾಕೆ ತಮ್ಮಲ್ಲಿರುವಂಥ ಪ್ರತಿಭೆನ ಗುರುತಿಸಲ್ಲ ಅಂದರೆ ತಂದೆ ತಾಯಂದರು ಮಕ್ಕಳನ್ನ ದಾರಿ ಎರೀಲಿಕ್ಕೆ ರೆಡಿ ಆಗಬೇಕು. ಅಂಥ ತಂದೆ ತಾಯಂದ್ರು ಇದ್ದಾರೆ, ನಾನು ಖಂಡಿತವಾಗ್ಲೂ ಎಲ್ಲರನ್ನೂ ದೂಷಿಸಿ ಹೇಳ್ತಾ ಇಲ್ಲ. ಯಾಕಂದರೆ ನನ್ನ ತಾಯಿನೂ ಒಬ್ಬರು ಅದರಲ್ಲಿ. ನಾನು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಬಿಟ್ಟು ಹೌದು ನಾನು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇದ್ದಾಗ ನಾನು ನನ್ನ ಆಗ್ರಾಗೆ ಟ್ರಾನ್ಸ್ಫರ್ ಮಾಡಿದ್ರು ಸರ್. ಆಗ್ರಾಗೆ ಟ್ರಾನ್ಸ್ಫರ್ ಮಾಡಿದಾಗ ನನ್ನ ತಾಯಿ ಹತ್ರ ಬಂದು ಕೊಡಗಿನ ಭಾಷೆಯಲ್ಲಿ ಹೇಳಿದೆ, ಅಮ್ಮ ನಾಲ್ಕು ಪೋಪಕ್ಕೆ ಇಷ್ಟ ಇಲ್ಲ ಅಮ್ಮ, ಅಂದರೆ ನನಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲಮ್ಮ, ನನಗೆ ಕ್ರೀಡೆ ಮಾಡಬೇಕು ಅಂತೇಳಿ. ಮತ್ತು ಯಾವ ಕ್ರೀಡೆ ಮಾಡ್ತಾ ಇದ್ದೆ ಸರ್, ನಾನು ಮಾಡ್ತಾ ಇದ್ದಿದ್ದು ನಾಟ್ ಇವನ್ ಎಟ್ ತಾಲೂಕ್ ಲೆವೆಲ್. ತಾಯಿ ಏನು ಹೇಳ್ಬೋದಿತ್ತು, ಗ್ರ್ಯಾಜುಯೇಷನ್ ಮುಗಿದ ಮೇಲೆ ನಾನು ಶುರು ಮಾಡಿರೋದು ಕ್ರೀಡೆ. ತಾಯಿ ಏನು ಹೇಳ್ಬೋದಿತ್ತು, ಎಲ್ಲಿ ಸುಮ್ಮನೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಬಿಡ್ತೀಯಾ, ಏನು ನಿಮ್ಮಪ್ಪ ಏನು ಹೊನ್ನಿನ ಕುಡಿಕೆ ಮಾಡಿಟ್ಟಿದ್ದಾರ, ಬಾಯಿ ಮುಚ್ಕೊಂಡು ಹೋಗು, ಇಲ್ಲಿಂದ ದೂರ ಏನು ಟ್ರಾನ್ಸ್ಫರ್ ಮಾಡಿಲ್ಲ, ಆಗ್ರಾಗ್ ಮಾಡಿದ್ದಾರೆ, ಹೋಗು ನೀನು ಅಂತೇಳಿ ಹೇಳ್ಬೋದಿತ್ತು. ಆದರೆ ಆ ಮಹಾತಾಯಿ ಚೋಂದಮ್ಮ ದೇವಯ್ಯ, ತಂದೆ ಹೆಸರು ದೇವಯ್ಯ, ತಾಯಿ ಹೆಸರು ಚೋಂದಮ್ಮ ಪಪ್ಪ ಬರಲಿ, ಬಂದ ಮೇಲೆ ಮಾತಾಡಿ ಹೇಳ್ತೇನೆ ಅಂತೇಳಿ ಕೂಡ ಹೇಳಲಿಲ್ಲ ಸರ್. ಹೇಳಿರೋದು ಇಷ್ಟೇ, ನೀಕ್ ಪೋಪಕ್ಕೆ ಇಷ್ಟ ಇಲ್ಲಿಯಾ, ಬಾಂಡ ಬಿಡು ಕುഞ്ഞಿ ಅಂತೇಳಿ. ನಿನಗೆ ಹೋಗ್ಲಿಕ್ಕೆ ಇಷ್ಟ ಇಲ್ವಾ ಮಗು, ಬೇಡ ಬಿಡು ಅಂತೇಳಿ. ನೀನು ಬೆಳೆದು ನಿಂತಿದ್ಯಾ, 20 ವಯಸ್ಸು ನಿನಗೆ ಗೊತ್ತಿದೆ ಅಂತೇಳಿ ನಾನು ರಿಸೈನ್ ಮಾಡಿಬಿಟ್ಟೆ ಸರ್. ನೋಡಿ, ಈಗ ಅಂಥ ಟೈಮ್ನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಸಿಕ್ಕಾಗ ಎಲ್ಲರೂ ಹೇಳಿದ್ರು, ಈ ದೇವಯ್ಯ ಸರ್ ಮಗನಿಗೆ ತಲೆ ಇಲ್ಲ, ಹುಚ್ಚಿನ ಥರ ಬಿಹೇವ್ ಮಾಡ್ತಾನೆ ಅಂತೇಳೆಲ್ಲ ಹೇಳಿದ್ರು. ಇವತ್ತು ಆದರೆ ಅವತ್ತೊಂದು ಆತ್ಮವಿಶ್ವಾಸ ಇತ್ತದು. ಇದನ್ನು ಹೇಳುವಾಗ ಶ್ರೀನಿವಾಸ್ ಸರ್, ನಮ್ಮ ಯುವ ಮಿತ್ರರು ಒಂದು ವಿಚಾರ ಮಾಡ್ತಾರೆ, ನೋಡಮ್ಮ ಅರ್ಜುನ್ ಸರ್ ಏನು ಹೇಳ್ತಾ ಇದ್ದಾರೆ, ನೀನು ಮಾಡ್ತೀಯಾ ಅಂತೇಳಿ. ಇಲ್ಲ ಯುವ ಮಿತ್ರರಿಗೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ, ತಂದೆ ತಾಯಂದ್ರನ್ನ ದೂಷಿಸಬೇಡಿ, ಆದರೆ ನಿಮ್ಮಲ್ಲಿರೋ ಪ್ರತಿಭೆಯಲ್ಲಿ ನೀವು ಮಾಡ್ಬೋದು ಅಂತೇಳಾದರೆ ಅವ್ರನ್ನ ಕಾನ್ಫಿಡೆನ್ಸಿಗೆ ತೊಗೊಳ್ಳಿ. ಸುಮ್ಮನೆ ಅರ್ಜುನ್ ದೇವಯ್ಯಗೆ ಹೇಳಿಬಿಟ್ರು, ಅರ್ಜುನ್ ದೇವಯ್ಯ ಮಾಡಿಬಿಟ್ರು ಅಂತೇಳಿ ನಾನು ಮಾಡ್ತೇನೆ ಅನ್ನೋಂಥ ಥರದಲ್ಲ. ನಾನು ನನ್ನ ತಾಯಿಗೆ ಹೇಳಿದ್ದೆ, ನಾನು ಅವಾಗ ಲಾ ಮಾಡ್ತಾ ಇದ್ದೆ, ನನ್ನ ತಾಯಿಗೆ ಹೇಳಿದ್ದೆ, ಅಮ್ಮ ಏನೂ ಇಲ್ಲ ಅಂದರೆ ಲಾ ಮಾಡ್ತೇನಮ್ಮ, ಚಿಂತೆ ಮಾಡಬೇಡಿ, ಅಪ್ಪ ರಿಟೈರ್ ಆದ ಕೂಡಲೇ ಅಪ್ಪನ ಬೆನಿಫಿಟ್ಸ್ ಎಲ್ಲ ತಂಗಿಗೆ ಕೊಟ್ಬಿಡಿ, ನನಗೇನೂ ಬೇಡ, ನಾನು ನನ್ನ ಜೀವನ ನೋಡ್ಕೊಳ್ತೇನೆ ಅಂತೇಳಿ ಇಷ್ಟು ಗಟ್ಟಿಯಾಗಿ ಹೇಳಿದ್ದೆ. ನಾನು ಮಾಡ್ಲಿಕ್ಕೆ ಶುರು ಮಾಡಿದಾಗ ಏನು ಸರ್, ತಾಲೂಕ್ ಲೆವೆಲ್. ಆದರೆ ಅಲ್ಲಿಂದ ಒಂದು ವರ್ಷದಲ್ಲೇ ಯೂನಿವರ್ಸಿಟಿಗೆ ಮಾಡಿದೆ, ಆಮೇಲೆ ಯೂನಿವರ್ಸಿಟಿ ಟಾಪರ್ ಆದೆ. ಇದು ಸುಮ್ಮನೆ ಕಾಲೇಜ್ನಲ್ಲಿ ಮೊದಲು ನಾನು ಬಂದಿದ್ದ ಕ್ರೀಡೆಗೆ ಹೇಗೆ ಅಂದರೆ, ಫೈನಲ್ ಇಯರ್ನಲ್ಲಿದ್ದಾಗ ಸುಮ್ಮನೆ ತಮಾಷೆಗೋಸ್ಕರ ಪಾರ್ಟಿಸಿಪೇಟ್ ಮಾಡಿ ಐ ಟು ಫೆಲ್ಟ್ ದಟ್ ಐ ಕ್ಯಾನ್ ರನ್, ನನಗೂ ಓಡ್ಬೋದು ಅಂತೇಳಿ. ಹಾಗೆ ಬಂದು ಲಾಗ್ ಸೇರಿದವನು, ಅಲ್ಲಿಂದ ಯೂನಿವರ್ಸಿಟಿ ಮಾಡಿದೆ, ಯೂನಿವರ್ಸಿಟಿ ಮಾಡಿ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬರೋದಕ್ಕಿಂತ ಮೊದಲು ಏನಾಯ್ತು ಸರ್, ಐ ರೋಟ್ ಅ ಎಕ್ಸಾಮ್ ಆ್ಯಂಡ್ ಗಾಟ್ ಇನ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ತುಂಬ ಜನ ಈಗ ಅಂತಾರೆ, ಕ್ರೀಡಾಪಟು ಅಲ್ವಾ, ಏನೋ ಒಂದು ಇದನ್ನು ಕೊಡ್ತಾರೆ, ಕೋಟಾ ಮೇಲೆ ಕೊಡ್ತಾರೆ ಅಂತೇಳಿ. ಐ ರೋಟ್ ದಿ ಎಕ್ಸಾಮ್, ಐ ಕೇಮ್. ನನ್ನದೇ ಆದಂಥ ಕೆಲವೊಂದು ಜನ ಹೇಳಿದ್ದಾರೆ, ನಾನು ಸ್ಟೇಟ್ ಬ್ಯಾಂಕ್ನ ಯಾವತ್ತೂ ನನ್ನ ಸೆಕೆಂಡ್ ಮದರ್ ಅಂತೇನೆ. ನಾನು ಎಲ್ಲ ವೇದಿಕೆ ಮೇಲೆ ಹೇಳಿದಾಗ ನನಗೆ 4 ತಾಯಂದಿರು. ಒಂದು ದೊಡ್ಡ ತಾಯಿ ಭಾರತಾಂಬೆ, ಎರಡನೇ ತಾಯಿ ಕನ್ನಡಾಂಬೆ, ಮೂರನೇ ತಾಯಿ ಕಾವೇರಿ ಮಾತೆ. ಅವ್ರನ್ನ 3 ಜನರು ಒಡ್ಲಲ್ಲಿ ಬಿಟ್ಟಿರೋ ನನ್ನ ತಾಯಿ ಚೋಂದಮ್ಮ. ಆದರೆ ನಾನು ಯಾವಾಗಲೂ ಹೇಳ್ತೇನೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈಸ್ ಮೈ ಸೆಕೆಂಡ್ ಮದರ್. ಯಾಕೆಂದರೆ ನಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇದ್ದು ಸಾಧನೆ ಮಾಡಿರುವನು, ಅದರಿಂದಾಗಿ. ಆದರೆ ಆ ಟೈಮ್ನಲ್ಲಿ ಪಾಪ ಎಲ್ಲರಿಗೂ ಏನು ಅನಿಸುತ್ತೆ ಅಂದರೆ, ಎಲ್ಲರೂ ಮಾತಾಡ್ತಾರೆ ನಾನು ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅಂತೇಳಿ. ನಾನು ಹೆಸರು ಹೇಳಲಿಕ್ಕೆ ಇಷ್ಟಪಡಲ್ಲ. ಯಾರೋ ಒಬ್ಬರು ನಾನು ಫಸ್ಟ್ ಡೇ ಬಂದಾಗ ಹೇಳಿದ್ರು, ಮಿಸ್ಟರ್ ಅರ್ಜುನ್ ದೇವಯ್ಯ, ನಾನು ಎಕ್ಸಾಮ್ ಬರೆದು ಅಪಾಯಿಂಟ್ ಆಗಿದ್ದು ನಾರ್ತ್ ಕರ್ನಾಟಕದಲ್ಲಿ. ಸೊ ಐ ವಾಸ್ ಪೋಸ್ಟೆಡ್ ಟು ಸೌದತ್ತಿ. ನಮಗೆ 2 ವರ್ಷದ ಒಳಗಡೆ ಟ್ರಾನ್ಸ್ಫರ್ ಇರಲ್ಲ, 9 ತಿಂಗಳ ಒಳಗಡೆ ನಾನು ಟ್ರಾನ್ಸ್ಫರ್ ತೊಗೊಂಡು ಬಂದೆ ಸರ್. ಆವಾಗ ಅವರು ಹೇಳಿದ್ರು, ಮಿಸ್ಟರ್ ದೇವಯ್ಯ, ನಮ್ಮ AGM ಪರ್ಸ್ನಲ್ ಅವ್ರು ಹೇಳಿದ್ರು, ಮಿಸ್ಟರ್ ದೇವಯ್ಯ, ಯು ಹ್ಯಾವ್ ನಾಟ್ ಮೇಡ್ ಟ್ರಾನ್ಸ್ಫರ್, ಐ ಮೀನ್ ಯುವರ್ ಸ್ಪೋರ್ಟ್ಸ್ ಆಸ್ ಅ ಮೀನ್ಸ್ ಫಾರ್ ಟ್ರಾನ್ಸ್ಫರ್ ಅಂತೇಳಿ ಅಂದ್ಬಿಟ್ರು. ನಾನಂದೆ, ಸರ್ ಕ್ಯಾನ್ ಯು ಗಿವ್ ಮಿ ಎ ವೈಟ್ ಶೀಟ್ ಅಂತೇಳಿ ಕೇಳಿದೆ, ನೀವು ನನಗೆ ಒಂದು ವೈಟ್ ಶೀಟ್ ಕೊಡ್ತೀರಾ ಅಂತೇಳಿ. ಯಾಕೆ ಅಂತೇಳಿ ಕೇಳಿದ್ರು. ಬ್ಲ್ಯಾಂಕ್ ಆಗಿ ಸೈನ್ ಮಾಡಿದೆ. ಯು ಕ್ಯಾನ್ ರೈಟ್ ದಿಸ್ ವಿದಿನ್ 1 year ಇಫ್ ಐ ಡೋಂಟ್ ಅಚೀವ್ ಸಮಥಿಂಗ್, ದೆನ್ ಯು ಕ್ಯಾನ್ ಪೋಸ್ಟ್ ಮೀ ವೆರ್ ಎವರ್ ಯು ವಾಂಟ್ ಅಂತ ಇದನ್ನು ಹೇಳಿದ್ದೆ. ವಿದಿನ್ 1 year. ಅದು ಹೇಗೆ ಅಂದರೆ, ನಾನು 10:30 ಇಂದ 5:30ವರೆಗೆ ಕೆಲಸ ಮಾಡಬೇಕು, ಹೀಗೆಲ್ಲ ಇತ್ತು. ಎಲ್ಲರೂ ಹೇಳೋರು, ಯು ಆರ್ ನಾಟ್ ಅ ಸ್ಪೋರ್ಟ್ಸ್ಮನ್ ಎಂಪ್ಲಾಯಿ, ಸೊ ನೀನು ಸ್ಟೇಟ್ ಟೀಮಿಗೆ ಬಂದರೆ ವಿ ವಿಲ್ ಪರ್ಮಿಟ್ ಯು ಅಟ್ 3:30 ಅಂತೇಳಿ. ಹೀಗೆಲ್ಲ ಆಗಿ ಹೀಗೆ ಮಾಡ್ಕೊಂಡು ಹೋಗಿ, ಅಂದರೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಯುವ ಮಿತ್ರರಿಗೆ ಅಂದರೆ,
ನೀವು ಸಾಧನೆ ಮಾಡಬೇಕು ಅಂದರೆ ನಿಮ್ಮಲ್ಲಿ ಒಂದು ಗುರಿ ನೆಟ್ಟಿಗಿರಬೇಕು. ಅದನ್ನೇ ಸ್ವಾಮಿ ವಿವೇಕಾನಂದರು ಹೇಳಿದ್ರು. ಅದು ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತೇಳಿ. ನಾನು ಗ್ರೌಂಡಿಗೆ ಬರುವಾಗಮ್ಮ ನೀವು ನಂಬಲಿಕ್ಕಿಲ್ಲ, ಐಸ್ ಟು ಕಮ್ 5:30 ಬ್ಯಾಂಕ್ ಬಿಟ್ಟರೆ 5:45ಗೆ ಗ್ರೌಂಡಿಗೆ ಬರ್ತಿದ್ದೆ. ಎಲ್ಲರೂ ಹೋಗುವಂಥ ಸಮಯ, ನಾನು ಮಾಡುವಂಥ ಸಮಯ. ಯಾರೂ ನನಗೆ ನನ್ನ ಕೋಚ್ ಬೀಡು ಕೋಚ್ ಅಂತೇಳಿ ಆವಾಗ ಅವರು ಒಂದು ಚೀಟಿ ಕೊಡೋರು, ಇದು ನಿನ್ನ ವರ್ಕೌಟ್ಸ್ ಅಂತೇಳಿ. ದೆನ್ ಐ ರಿಯಲೈಸ್ ದಟ್ ಓಕೆ, ಈವ್ನಿಂಗ್ ಈಸ್ ನಾಟ್ ಮೈನ್, ಸಂಜೆ ನಂದಲ್ಲ, ಬೆಳಗ್ಗಿನ ಜಾವ ನಂದು ಅಂತೇಳಿ. ನಾನು ಫಸ್ಟ್ ಡೇ ಬಂದಾಗ ಬೀಡು ಕೋಚ್ ಅವ್ರಿಗೆ ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ, ಆದರೆ ಅವರು ಒಂದು ಮಾತು ಹೇಳ್ತಾರೆ. ಏನು ಅಂದರೆ, ಅರ್ಜುನ್ ಹೌ ಓಲ್ಡ್ ಆರ್ ಯು ಅಂತ ಕೇಳ್ತಾರೆ ನನ್ನ. ನಾನಂತಾನೆ ಕೋಚ್ ಐ ಆಮ್ 23 years. 23 years, ದಿಸ್ ಇಸ್ ದಿ ಟೈಮ್ ಟು ರಿಟೈರ್ ಮ್ಯಾನ್ ಅಂತಾರೆ. ಈಗ ಇದು ಮುಗಿದೋಯ್ತು ನಿಂದು ಕತೆ, ಬಿಟ್ಬಿಡು ಅನ್ನುವಂಥ ಥರದಲ್ಲಿ ಹೇಳ್ತಾರೆ. ನಾನಂತೇನೆ ಸರ್, ನಾನು ಕೊಡಗಿನಲ್ಲಿ ಹುಟ್ಟಿದ್ರು ಬೆಳೆದಿರೋದು ನಾರ್ತ್ ಕರ್ನಾಟಕದಲ್ಲಿ, ಅದರಿಂದಾಗಿ 500 ಕಿಲೋಮೀಟ್ರ್ ದೂರದಿಂದ ಬಂದಿದ್ದೇನೆ, ಜಸ್ಟ್ ನನಗೊಂದು ಅವಕಾಶ ಮಾಡಿಕೊಡಿ ಅಂತೇಳಿ. ಬುಧವಾರ, ಗುರುವಾರ, ಶುಕ್ರವಾರ 3 ದಿವಸ ಬರ್ತೇನೆ. ಶನಿವಾರ ಬ್ಯಾಂಕ್ 2:30ಗೆ ಬಿಡುತ್ತೆ ನೋಡಿ, 3:30 ಗಂಟೆಗೆ ಪ್ರಾಕ್ಟೀಸ್ ಬಂದುಬಿಡ್ತೇನೆ. ಆವತ್ತು ಕಂಠೀರವ ಸ್ಟೇಡಿಯಂನಲ್ಲಿ ಮೇಲ್ಗಡೆ ಕೂತಿರ್ತೇನೆ ನಾನು, ನನ್ನ ಕೋಚು ಪ್ಲಸ್ ಬೇರೆ ಕೋಚಸ್ ಜೊತೆಯಲ್ಲಿ ಪ್ರಾಕ್ಟೀಸ್ ಮುಗಿಸಿ ಕೂತಿರ್ತೇನೆ. ನನ್ನ ಮನಸ್ಸಿನ ಆಳದಲ್ಲಿ ಇದೇ ನಡೀತಾ ಇದ್ದಿದ್ದು ಶ್ರೀನಿವಾಸ್ ಸರ್. ಏನು ಅಂದರೆ, ಏನಪ್ಪ ಇವ್ರು ಹೇಳಿದ್ರಲ್ಲ ದಿಸ್ ಈಸ್ ದಿ ಟೈಮ್ ಟು ರಿಟೈರ್ ಅಂತೇಳಿ, ನನಗೆ ರಾಷ್ಟ್ರ ಮಟ್ಟದಲ್ಲಿ ಏನಾದರೂ ಒಂದು ಮಾಡಬೇಕು ಅಂತ ಬಂದಿದ್ದೇನೆ. ಅವರು ನನಗೆ ಹೇಳಿದ್ದು, ನೀನು ತುಂಬ ಕಷ್ಟಪಟ್ಟೆ ಅಂದರೆ 3 ರಿಂದ 4 ವರ್ಷ, ಯು ಆರ್ 23 ನಾವು, 24, 25, 26, 27 ಎಟ್ ದಿ ಮೋಸ್ಟ್, 3 ರಿಂದ 4 ವರ್ಷ ಕಷ್ಟಪಟ್ಟರೆ ಯು ಕ್ಯಾನ್ ಲೀವ್ ಅ ಮಾರ್ಕ್ ಇನ್ ಸ್ಟೇಟ್ ಲೆವೆಲ್. ನನಗೆ ಐ ವಾಂಟ್ ಟು ಲೀವ್ ಅ ಮಾರ್ಕ್ ಇನ್ ನ್ಯಾಷನಲ್ ಲೆವೆಲ್ ಅಂತೇಳಿ ಬಂದಿದ್ದೆ. 4 ದಿವಸ ಆಯಿತು. 4ನೇ ದಿವಸ ಎಲ್ಲ ಪ್ರಾಕ್ಟೀಸ್ ಮುಗಿಸಿ ಮೇಲೆ ಕೂತಿದ್ದೆ ಕಂಠೀರವ ಸ್ಟೇಡಿಯಂದಲ್ಲಿ. ನಾನು ಬೀಡು ಕೋಚ್ ಅವ್ರನ್ನ ಕೇಳಿದೆ, ಸರ್ ಯು ಟೋಲ್ಡ್ ಮಿ ದ್ಯಾಟ್ if I train for 3 to 4 years very sincerely, very hard, I may leave a mark in state level. ನನಗೆ ಐ ವಾಂಟ್ ಟು ಲೀವ್ ಅ ಮಾರ್ಕ್ ಇನ್ ನ್ಯಾಷನಲ್ ಲೆವೆಲ್. ಇಸ್ ದೇರ್ ಎನಿಬಡಿ, ಯಾರಾದರೂ ಒಬ್ಬರು ಇದ್ದಾರೆ ಒಂದು ಉದಾಹರಣೆಯಾಗಿ ಕೊಡ್ಬೋದಾ ಅಂತೇಳಿ. ನನ್ನ ಕೋಚ್ ಇನ್ನೂ ಮಾತಾಡಿರಲಿಲ್ಲ. ಅವ್ರ ಕೋಚ್ ಹೆಸರು ಹೇಳ್ಬೋದು ನಾನು. ಇನ್ನೊಬ್ಬರು ಅವ್ರ ಜೊತೆಲಿ ಕೂತಿದ್ರು. ಅರ್ಜುನ್, ಕ್ಯಾನ್ ಯು ಸಿ ದೋಸ್ ಪೀಪಲ್, ದೋಸ್ ಆರ್ ರನ್ನಿಂಗ್ ದೇರ್? ನಾನಂದೆ ಹೌದು ಸರ್, ಸಮಾಧಾನದಲ್ಲಿ ಹೇಳಿದೆ, ಹೌದು ಸರ್. Those people have been training for last 7 years, 8 years, 10 years, 12 years. They are yet to cross the state borders. Okay. And within 3 to 4 years, you want to become national number 1. ಅಂತೇಳಿ ಕೇಳಿದ್ರು. ನಾನು ಭಾಳ ಪೊಲೈಟಾಗಿ ಹೇಳಿದೆ, ಸರ್, if those people have not done in 7 years, 8 years, 10 years, 12 years, 7 ವರ್ಷ, 8 ವರ್ಷ, 10 ವರ್ಷ, 12 ವರ್ಷದಿಂದ ಮಾಡಿಲ್ಲ ಅಂದರೆ ನಾನು 3 ರಿಂದ 4 ವರ್ಷದಲ್ಲಿ ಮಾಡಬಾರ್ದು ಅಂತ ಏನಿಲ್ಲಲ್ಲ ಅಂದೆ. ಆವಾಗ ನನ್ನ ಕೋಚ್ ಬಿಡು ಅಂದರು, ಅದು ಎಷ್ಟಪ್ಪ ಮಾತಾಡ್ತೀಯ, ಸುಮ್ಮನಿರು ಅಂದರು. ಇವತ್ತು ನಾನು ಮಾತಾಡಿ ದುಡ್ಡು ಮಾಡ್ತೇನೆ ಸರ್, ಅದು ಮಾತು ಬೇರೆ, ಆದರೆ ಬಡ ಜನರನ್ನ ಕೇರ್ ತೊಗೊಳ್ತೇನೆ. ಆಮೇಲಿಂದ ಆಗಿದ್ದೇ ಬೇರೆ ಶ್ರೀನಿವಾಸ್ ಸರ್. ಆ ಬೀಡು ಕೋಚ್ ಹತ್ರ 8 ತಿಂಗಳು ಟ್ರೈನ್ ಮಾಡಿದೆ. ಐ ವೆಂಟ್ ಫಾರ್ ಸ್ಟೇಟ್ ಮೀಟ್, ಐ ಕೇಮ್ ಸೆಕೆಂಡ್. ಆಮೇಲಿಂದ ಐ ವೆಂಟ್ ಟು ನ್ಯಾಷನಲ್ಸ್. ಹೋಗಬೇಕಾದ್ರೆ ಫಸ್ಟ್ ಬಂದಿದ್ದವರು ಸೌಂದರ್ ರೂಬಿನ್ ಅಂತೇಳಿ. ಸೌಂದರ್ ಅಣ್ಣನಿಗೆ ನಾನು ಹೋಗುವಾಗ ಹೇಳಿದೆ, ನಾನು ಸೌಂದರ್ ಅಣ್ಣ ನೀನು ಫುಲ್ ಓಡಿದೀಯಾ? ಆವಾಗ ಸೌಂದರ್ ಅಣ್ಣ ಅಂದರು, ಇನ್ನು ಯಾರಾದರೂ ಹಾಫ್ ಓಡ್ತಾರೇನಲ್ಲಿ ಅಂತೇಳಿ. ಅಲ್ಲ, ನೀನು ರಿಲ್ಯಾಕ್ಸ್ ಮಾಡಿ ಓಡಿದ್ದ ಅಂತೇಳಿ ಕೇಳಿದೆ ಅಂತೇಳಂದೆ. ನಾನು ಹೆದರ್ತಾ ಇದ್ದೆ, ನನ್ನ ಫಸ್ಟ್ ಸ್ಟೇಟ್ ಮೀಟ್ ಅಲ್ವಾ, ಹೆದರ್ತಾ ಇದ್ದೆ. ಫಸ್ಟ್ ಓಪನ್ ಸ್ಟೇಟು ಹೆದರ್ತಾ ಇದ್ದೆ, ಹಾಸನದಲ್ಲಿ ಹೆದರ್ತಾ ಇದ್ದೆ. ಅದರಿಂದಾಗಿ ನೀನು ಫುಲ್ ಓಡಿದೀಯಾ ಅಂತೇಳಿ. ಆಮೇಲಿಂದ ಅವನು ಹೇಳ್ತಿದ್ದಾಗ ಅವರು ತಮಿಳ್ನವರು ಹಿರಿಯರು, ಅವ್ರು ಅಂದರು, ಎನ್ನಣ ಇವ ಪೈತ್ಕಾರ ಮಾದರಿ ಪೇಸ್ರ ಅಂತೇಳಿ. ಅಂದರೆ ಏನು ಇವನು ಹುಚ್ಚಿನ ಥರ ಮಾತಾಡ್ತಾ ಇದ್ದಾನೆ, ಯಾವನಾದ್ರೂ ಅರ್ಧ ಓಡ್ತಾರ ಅಂತೇಳಿ ಕೇಳಿದೆ. ಸೌಂದರಣ್ಣನಿಗೆ ಹೇಳಿದೆ, ಸೌಂದರಣ್ಣ, ನೀವು ಫುಲ್ ಓಡಿದ್ರೆ ನಿಮ್ಮನ್ನು ನಾನು ಜಬಲ್ಪುರಲ್ಲಿ ಬೀಟ್ ಮಾಡ್ತೇನೆ ಅಂದೆ, ನ್ಯಾಷನಲ್ಸ್ನಲ್ಲಿ ಬೀಟ್ ಮಾಡ್ತೇನೆ ಅಂತ. ನಾವು ಹೀಟ್ಸಿಗೆ ನಾವು ಜೊತೆಗೆ ಬರಲ್ಲ ಸರ್. ಕ್ವಾರ್ಟರ್ ಫೈನಲ್ಸ್ಗೆ ಸೌಂದರಣ್ಣ ಬಂದರು, ಸೌಂದರಣ್ಣನಿಗೆ ಬೀಟ್ ಮಾಡಿದೆ. ಸೌಂದರಣ್ಣನಿಗೆ ಬೀಟ್ ಮಾಡಿ ಆಮೇಲಿಂದ ಸೌಂದರಣ್ಣ ಕೇಮ್ ಸೆಕೆಂಡ್, ಐ ಕೇಮ್ ಫಸ್ಟ್. ದೆನ್ ಅಗೇನ್ ವಿ ವೆಂಟ್ ಇನ್ ಟು ಸೆಮಿಫೈನಲ್ಸ್. ಸೆಮಿಫೈನಲ್ಸ್ ಆಯಿತು, ಆಮೇಲೆ ಫೈನಲ್ಸ್ಗೆ ಬಂತು. ಫೈನಲ್ಸ್ಗೆ ಬಂದಾಗ ರಾಮಿರೆಡ್ಡಿ ಅಂತೇಳಿ ಒಬ್ಬರು ಏನು ಮಾಡಿದ್ರು ಅಂದರೆ, ಅವರು ಡಿಫೆಂಡಿಂಗ್ ನ್ಯಾಷನಲ್ ಚಾಂಪಿಯನ್ ಆಗಿದ್ದರು ರಾಮಿರೆಡ್ಡಿ, 200 ಮೀಟರ್ಸ್. ಅವ್ರು ಬಂದು ನನಗೆ ಹೇಳಿದ್ರು, ಅವರು ಆಂಧ್ರದವರು, ಯು ಆರ್ ರನ್ನಿಂಗ್ ಗುಡ್ ರಾ, ಐ ಆಮ್ ಸಫರಿಂಗ್ ಫ್ರಮ್ ಫೀವರ್ ರಾ ಅಂತೇಳಿ ಯೂಸ್ ಮಾಡ್ತಿದ್ರು. ಐ ಆಮ್ ಸಫರಿಂಗ್ ಫ್ರಮ್ ಫೀವರ್ ಐ ವಿಲ್ ನಾಟ್ ರನ್ ಅಂದರು. ಸುಮ್ಮನೆ ಇದ್ದೆ. ಆದರೆ ಅವರು ಓಡಿದ್ರು. ಅವ್ರು ಫಸ್ಟ್ ಬಂದರು, ನಾನು ಸೆಕೆಂಡ್ ಬಂದೆ. ಆಮೇಲೆ ನಾವು ರಾತ್ರಿ ಊಟ ಮಾಡಿ ಬರುವಾಗ ಇಂಡಿಯನ್ ಕ್ಯಾಂಪರ್ಸ್ ಎಲ್ಲ ಗ್ರೇಟ್ ಪೀಪಲ್, ನಾವು ಮಾಮೂಲಿ ಕಾಂಜಿ ಪಿಂಜಿ ಜನ.
ನಾವು ಬರ್ತಾ ಇದ್ದು ಇವರು ರಾಮಿರೆಡ್ಡಿ ವಿತ್ ಆಲ್ ದಿ ಇಂಡಿಯನ್ ಕ್ಯಾಂಪರ್ಸ್ ನಿಂತಿದ್ರು. ಅವರು 6 ಅಡಿ 2 ಇಂಚು. ಅವ್ರು ಅಂದರು, ಏಯ್ ಕಮಿಯರ್ರ ಅಂತೇಳಂದರು. ನಾನು ರಾಮಿರೆಡ್ಡಿ ಅಣ್ಣ ಅಂತಿದ್ದೆ. ಎಸ್ ರಾಮಿರೆಡ್ಡಿ ಅಣ್ಣ ಅಂತೇಳಂದೆ. ಲುಕ್ ರಾ, ಮೈ ಎಕ್ಸ್ಪೀರಿಯನ್ಸ್ ಈಸ್ ಇನಫ್ ರಾ ಟು ಬೀಟ್ ಯು ಅಂದರು. ಹತ್ತೇರಿಕೆ ವೆಂಜಿಲಾ ಲಿನ್ಸಿ ಅಂತೇಳಿ ಒಬ್ಬರು ಹೈ ಜಂಪ್ ಚಾಂಪಿಯನ್ ಇದ್ದರು. ಶಿ ಹ್ಯಾಡ್ ಕ್ರಿಯೇಟೆಡ್ ಅ ರೆಕಾರ್ಡ್. ಶಿ ಲಾಫ್ಟ್, ಜೋರಾಗಿ ನಕ್ಕರು ಅವರು. ಹೆಣ್ಮಗಳು ನಕ್ಕು ಕೂಡಲೇ ನಮಗೆ ಸ್ವಲ್ಪ ಮಿರ್ಚಿ ಹತ್ತು. ನಾನು ಅವಳಿಗಂದೆ, ಮೇಡಮ್ ವಾಟ್ ಈಸ್ ದಟ್ ಯುವರ್ ಹೀರೋ ಸೈಡ್ ಸಚ್ ಅ ಗ್ರೇಟ್ ಜೋಕ್ ದಟ್ ಯು ಹ್ಯಾವ್ ಲಾಫ್ಟ್. ರಾಮಿರೆಡ್ಡಿ ಅಣ್ಣ ಹೋಯಿತು, ಮಿಸ್ಟರ್ ರಾಮಿರೆಡ್ಡಿ. ಮಿಸ್ಟರ್ ರಾಮಿರೆಡ್ಡಿ, ಕೀಪ್ ಯುವರ್ ಎಕ್ಸ್ಪೀರಿಯನ್ಸ್ ಟು ಯುವರ್ ಸೆಲ್ಫ್. ನೆಕ್ಸ್ಟ್ ಇಯರ್ ಇಫ್ ಐ ಡೋಂಟ್ ಬೀಟ್ ಯು ಐ ಆಮ್ ನಾಟ್ ಅರ್ಜುನ್ ದೇವಯ್ಯ ಅಂದೆ. ಹೊರಟುಬಿಟ್ಟೆ. ಈಗ ಹೇಳೋದು ದೊಡ್ಡ ವಿಷಯಮ್ಮ. ಆಮೇಲಿಂದ ನೆಕ್ಸ್ಟ್ ನಾನು ನಾನು ನೋಡಿ ಅದೇ ಹೇಳೋದು, ಯಾಕೆ ಬೀಡು ಕೋಚ್ ನನಗೆ ಹೇಳಿದರು ಅಂದರೆ, ದಿಸ್ ಇಸ್ ದಿ ಟೈಮ್ ಟು ರಿಟೈರ್ ಅಂತೇಳಿ ಅದು ಒಂದು ಹೇಳಿಬಿಡ್ತೇನೆ ನನ್ನ ವೀಕ್ಷಕರಿಗೆ. ಯಾಕೆ ನಾನು ಅದನ್ನು ಹೇಳಿದರು ಅಂದರೆ, 23 ಸಾಧಾರಣವಾಗಿ ಸ್ಪ್ರಿಂಟರ್ಸ್ 100, 200, 400 ಎಲ್ಲ, ಈಗ 400 ಕೂಡ ಸ್ಪ್ರಿಂಟ್ ಇವೆಂಟ್ ಬಿಡಿ. 100, 200 ಅವಾಗ ಮಾಡ್ತಿದ್ದೆ. ಸ್ಪ್ರಿಂಟರ್ಸ್ ಇನ್ ಟು ದಿ ಇಂಡಿಯನ್ ಕ್ಯಾಂಪಿಗೆ ಸೆಲೆಕ್ಟ್ ಮಾಡೋದು 20-21 ವಯಸ್ಸು ಒಳಗಡೆ ಸೆಲೆಕ್ಟ್ ಮಾಡಿಬಿಡ್ತಾರೆ. ಯಾಕಂದರೆ ಸೊ ದ್ಯಾಟ್ 22 ಮ್ಯಾಕ್ಸಿಮಮ್. ಸೊ ದ್ಯಾಟ್ ಫ್ರಮ್ ದೇರ್ ದೇ ಕ್ಯಾನ್ ಟೇಕ್ ದೆಮ್ ಫಾರ್ ಅನದರ್ 5 years ಟ್ರೈನಿಂಗ್ ಫಾರ್ ಏಷ್ಯನ್ ಗೇಮ್ಸ್, ಒಲಿಂಪಿಕ್ಸ್, ಅದು ಇದನ್ನ ಮಾಡ್ಬೋದು ಅನ್ನೋಂಥ ಒಂದು ತಲೆ ಇರು. ನಾನು 23ಕ್ಕೆ ಬಂದಿದ್ದೇನೆ, ಹೋಗೋದೇ 24ಕ್ಕೆ, ಇನ್ನು ಟ್ರೈನಿಂಗ್ ಮಾಡಿಸೋದಿರಲಿ. ಅದಕ್ಕೆ ನಾರ್ಮಲ್ ಇದ್ದಂಥ ಜನರಲ್ಲಿ ಅವ್ರು ಹೇಳಿದ್ರು, ದಿಸ್ ಇಸ್ ದಿ ಟೈಮ್ ಟು ರಿಟೈರ್ ಅಂತೇಳಿ ಅದಕ್ಕೆ ಹೇಳಿದರು. ಅವಾಗ ನಾನು ಅವ್ರನ್ನ ಒಂದು ಮಾತು ಕೇಳಿದ್ದೆ, ಸರ್ ಇಫ್ ಐ ಬೀಟ್ ಇಂಡಿಯನ್ ಕ್ಯಾಂಪರ್ಸ್, ಈಗ ನಾವು ನ್ಯಾಷನಲ್ಸ್ಗೆ ಹೋಗ್ತೇವೆ ನೋಡಿ, ಇಂಡಿಯನ್ ಕ್ಯಾಂಪರ್ಸು ಬರ್ತಾರೆ. ಇಫ್ ಐ ಬೀಟ್ ಇಂಡಿಯನ್ ಕ್ಯಾಂಪರ್ಸ್ ದೆನ್ ವೇರ್ ಡು ಐ ಸ್ಟ್ಯಾಂಡ್. ಆಮೇಲಿಂದ ಎಲ್ಲ ನಕ್ಕರು. ಆದರೆ ಅದು ಆಗಿದ್ದೇ ಹಾಗೆ ಸರ್. ನಾನು ಆಮೇಲಿಂದ ಇದಾದೆ, ನಾನು ಸೆಕೆಂಡ್ ಬಂದೆ. ನಾನು ಇವತ್ತು ನೆನೆಸ್ಕೊಳ್ಬೇಕು, ಪಾಪ ಅವ್ರು ಇಲ್ಲ, ಜೋಗಿಂದರ್ ಸಿಂಗ್ ಸೈನಿ ಸರ್. ಅವರು ನೋಡಿ, ಅವರು ಎಚ್.ಎನ್. ಪ್ರಸನ್ನ ಕುಮಾರ್ ಅಂತೇಳಿ, ಹಿ ವಾಸ್ ದಿ ಸೆಕ್ರೆಟರಿ ಆಫ್ ಕರ್ನಾಟಕ ಅಮೆಚೂರ್ ಅಥ್ಲೆಟಿಕ್ ಅಸೋಸಿಯೇಷನ್. ಅವ್ರು ಏನು ಮಾಡಿದ್ರು, ಇಸ್ ಲಡ್ಕೆ ಮೇ ಕುಚ್ ಹೈ, ಅವ್ರು ಹಿಂದಿದಲ್ಲಿ ಅವ್ರು ಹೇಳಿದ್ರು, ಇಸ್ ಲಡ್ಕೆ ಮೇ ಕುಚ್ ಹೈ, ಇಸ್ಕೋ ಇಂಡಿಯನ್ ಕ್ಯಾಂಪ್ ಮೇ ಲೇ ಲೋ ಅಂದರು. ಸೊ ಐ ಕೇಮ್ ಇನ್ ಟು ದಿ ಇಂಡಿಯನ್ ಕ್ಯಾಂಪ್. ನಾನು ನನ್ನ ಸ್ಪೋರ್ಟ್ಸ್ನಲ್ಲಿ ಓಡ್ಬೋದು ಅಂತೇಳಿ ಗೊತ್ತಾದಾಗ ನನ್ನ ಮುಖ್ಯ ಒಂದು ಮೈಲ್ ಸ್ಟೋನ್ ಈಸ್ ಹರ್ಗೋಲಿ ಸರ್. ಬೆಳಗಾಂ ಕೇಲಿ ಲಿಂಗರಾಜ್ ಕಾಲೇಜಲ್ಲಿದ್ದರು ಅವರು, ಹರ್ಗೋಲಿ ಆ್ಯಂಡ್ ಪಾಟೀಲ್ ಸರ್ ಅಂತೇಳಿ. ಅದರ ಹರ್ಗೋಲಿ ಸರ್, ನಾನು ಯೂನಿವರ್ಸಿಟಿದಲ್ಲಿ ಮಾಡಿದಾಗ ಇದನ್ನು ಒಂದು ಹೇಳಬೇಕಮ್ಮ, ಯಾವ ರೀತಿ ಹಿರಿಯರು ಇನ್ನೊಬ್ಬರಿಗೆ ಮಾರ್ಗದರ್ಶಕರಾಗ್ತಾರೆ ಅಂತೇಳಿ. ನಾನು ಲಾಂಗ್ ಜಂಪ್ಗೋಸ್ಕರ ಹೋಗಿದ್ದೆ ಸರ್, ಲಾಂಗ್ ಜಂಪ್ ರೆಕಾರ್ಡ್ ಮಾಡಲಿಕ್ಕೆ ಅಂತೇಳಿ. ಅದೆಲ್ಲ ದೊಡ್ಡ ಕತೆ, ಯಾಕೆಂದರೆ ನಾನು ಕಾಲೇಜ್ ಮೀಟಲ್ಲಿ ಲಾಂಗ್ ಜಂಪ್ ಫಸ್ಟ್ ಬಂದೆ, 100 ಮೀಟರ್ ಥರ್ಡ್ ಬಂದೆ, 200 ಸೆಕೆಂಡ್ ಬಂದೆ. ಇದೆಲ್ಲ ಸುಮ್ಮನೆ ತಮಾಷೆಗೋಸ್ಕರ ಮಾಡಿದ್ದು. ನಮ್ಮ ಹುಡುಗರು ನಾವು ನಾರ್ತ್ ಕರ್ನಾಟಕದಲ್ಲಿ ಅವರಲ್ಲಿ ಹೇಳೋರು, ಬಿಡ್ಲೆ ಇವ್ರೇನು ಮಕ್ಕಳು 365 ದಿವಸ ಡೈಟ್ ತಿಂದು ಇವ್ರು ಹಿಂಗದಾರ, ನೀ ಇವತ್ತ ಓಡಿದಿ ಮಾಸ್ತ್ ಹೊಡೆದಿ ಬಿಡು ಅಂತೇಳಿ ಹೇಳೋರು ಅವರು ಹೇಳೋರು. ನಾವು ಹಿಂಗೆ ಮಾಡ್ಕೊಂಡು ನಾನು ಬಂದು ಅವ್ರನ್ನ ಕೇಳಿದಾಗ ಅವ್ರು ಅಂದರು, ನೋಡಿ 6.35 ಈಸ್ ದಿ ರೆಕಾರ್ಡ್. ನೀ ಅಷ್ಟು ಮಾಡಿದೆ ಅಂದರೆ ನಿನಗೆ ಯೂನಿವರ್ಸಿಟಿ ಬ್ಲೂ ಆಗ್ತದ. ಯೂನಿವರ್ಸಿಟಿ ಬ್ಲೂ ಅಂದರೆ ನಾರ್ತ್ ಕರ್ನಾಟಕ ಕಡೆ ದೊಡ್ಡ ಹವಾರಿ. ಆಮೇಲಿಂದ ನಾನು ಒಂದು ದಿವಸ 6.50 ಮಾಡಿದೆ. ದೆನ್ ಎವ್ರಿಬಡಿ ದಿಸ್ ಟೋಲ್ಡ್, ಅರ್ಜುನ್ ದೇವಾಯ ಹಿಂಗೆ ಮಾಡಿದನ್ರಿ. ಹಾಗೆ ಅರ್ಜುನ್ ದೇವಾಯ ಅಲ್ಲ, TD ಅರ್ಜುನ್, ತೀತಮಡ ದೇವಾಯ ಅರ್ಜುನ್ ದೇವಾಯ ಟಿ ಅಂತೇಳಿ ನಾನು ಮಾಡಿದೆ. ಟೀನ 35 ಮಾಡಿದ್ರು ಪ್ರೆಸ್ನವರು, ಅರ್ಜುನ್ ದೇವಾಯ ಉಳ್ಕೊಳ್ತದು. ಆಮೇಲಿಂದ ಅಲ್ಲಿ ಹೋದಾಗ ಫಸ್ಟ್ ಜಂಪ್ ಫೌಲ್ ಶ್ರೀನಿವಾಸ್ ಸರ್, ಶ್ವೇತಾ ಮೇಡಮ್. 2ನೇ ಜಂಪು ಫೌಲ್. 3 ಜಂಪ್ ಒಳಗಡೆ ಕ್ವಾಲಿಫೈ ಆಗಬೇಕು ನೀವು ಬೆಸ್ಟ್ 8ಅಲ್ಲಿ. ನಾನು ಹೆದರ್ಕೊಂಡು ತುಂಬ ಹಿಂದಿಂದ ಹಾರದೆ ಕ್ವಾಲಿಫೈ ಆಗಲಿಲ್ಲ. ನಾನು ರೆಕಾರ್ಡ್ ಬ್ರೇಕ್ ಮಾಡ್ಲಿಕ್ಕೆ ಬಂದವನು ಕ್ವಾಲಿಫೈ ಆಗಲಿಲ್ಲ. ಆಮೇಲಿಂದ ನಾನು ಇದನ್ನು ಯಾಕೆ ಇದು ಬಹಳ ಮುಖ್ಯ. ಈ ಚಲನ ಒಬ್ಬ ಮನುಷ್ಯ ಕುಸ್ದೋಗ್ತಾನೆ, ಇನ್ನೊಬ್ರು ಹಿಡಿದಿಡಬೇಕು. ನನ್ನ ತಾಯಿ ಹೀಗೆ ಹೇಳಿದ್ರು, ಮಾಡು ನೀನು ಅಂತೇಳಿ ಬಿಟ್ಟೆ. ಆದರೆ ಹರ್ಗೋಲಿ ಸರ್ ಪಾತ್ರ ಹೇಗೆ ಅಂದರೆ, ಈಗ ಎಲ್ಲರೂ ಹೇಳುವಾಗ ಇಂಡಿಯನ್ ಕ್ಯಾಂಪ್ ಕೋಚಸ್ಸು ಅವ್ರು ಇವ್ರ ಬಗ್ಗೆ ಹೇಳ್ಬೋದು. ಪ್ರತಿಯೊಬ್ಬರು ಒಬ್ಬ ಫಿಸಿಕಲ್ ಎಜುಕೇಷನ್ ಟೀಚರೇ ಗೊತ್ತಿಡ್ದಿರೋದು. ಅದಕ್ಕೆ ನಾನು ಫಿಸಿಕಲ್ ಎಜುಕೇಷನ್ ಟೀಚರ್ಸ್ಗೆ ಯಾವಾಗಲೂ ಹೇಳ್ತೇನೆ, ನೀವು ಕಣ್ರಿ ಅವ್ರು ಹೇಳ್ತಾರೋ ಬಿಡ್ತಾರೋ ಮಾತು ಬೇರೆ, ಬಟ್ ಫಸ್ಟ್ ಫೈಂಡಿಂಗ್ ಔಟ್ ಈಸ್ ಯು. ಸೊ ಯು ಡೋಂಟ್ ಥಿಂಕ್ ಯು ಆರ್ ದಿ ದ್ರೋಣಾಚಾರ್ಯ ಅವಾರ್ಡ್ ಯಾರಿಗೋ ಸಿಗ್ಬೋದು, ಯು ಆರ್ ದಿ ರಿಯಲ್ ದ್ರೋಣಾಚಾರ್ಯ. ಆಮೇಲಿಂದ ಅವ್ರು ಏನು ಮಾಡಿದ್ರು, ನಾನು ಹೋದೆ, ಸರ್ ನಮ್ಮ ಮನೆಗೆ ಹೋಗ್ತೇನೆ ರೀ ಅಂದೆ. ಅಂದರೆ ಮನೆಗೆ ಹೋಗ್ತೇನೆ ಸರ್ ಅಂತೇಳಿ.
ಈಗ ನೋಡಿ ಅವರು ನನಗೆ ಹೇಳಿಬಿಡ್ಬೋದಿತ್ತು ಏನು ಅಂತೇಳಿ, ಹೋಗಪ್ಪ ಇರಲಿ, ನೀನು ಇನ್ನು 2 ದಿವಸ ಬಿಟ್ಟು ನಾವು ಬರ್ತೇವೆ, ನೀನು ಪ್ರಾಕ್ಟೀಸ್ಗೆ ಬಾ ಅಂತೇಳಿ. ಹರ್ಗೋಲಿ ಸರ್ ಹೇಳಿದ್ದೇ ಇದು ನನಗೆ ಸರ್. ಏನು ಅಂದರೆ, ಅರ್ಜುನ ನೀವು ಓಡಾಕತ್ತಿದ್ದೀಯಲ್ಪ, ಎಷ್ಟು ಸ್ಪೀಡ್ ಇತ್ತು ಗೊತ್ತೇನ, 100-200 ನಿಂದ. ನಾನು 100-200 ಲಾಂಗ್ ಜಂಪ್ ಕೊಟ್ಟಿದ್ದೆ ಸರ್. ಲಾಂಗ್ ಜಂಪ್ ಹೋಯ್ತು, ದಟ್ ಈಸ್ ದಿ ಒನ್. ಈಗ ನಾವು ಅಬ್ಬೆ ಪಾರಿಗಳು, ನೀವು ಹೇಳಿದ್ದಕ್ಕೆ ನಾನು ಹೇಳ್ತಾ ಇರೋದು ಮೇಡಮ್. ಈ ಯುವ ಮಿತ್ರರು ಇದೇ ಥರ ವಿಚಾರ ಮಾಡ್ತಾರೆ. ನಾವು ಅಬ್ಬೆ ಪಾರಿಗಳು. ನಾನೇನು ಹೇಳಿದೆ ಸರ, ಲಾಂಗ್ ಜಂಪ ಆಗ್ಲಿಲ್ರಿ, ಇನ್ನು 100-200 ಏನು ಹಾಕೈತ್ರಿ, ನಮ್ಮ ಮನೆಗೆ ಹೋಗ್ತೇನ್ರಿ ಅಂದರು. ನೋಡಿ, ಸಾಮ ಭೇದ ದಂಡ ಅಂತೇವೆ. ಡೈರೆಕ್ಟ್ ಸಾಮದಿಂದ ಭೇದ ಬಿಟ್ಟು ದಂಡಕ್ಕೆ ಬಂದರು. ಯಾರು? ಹರ್ಗೋಲಿ ಸರ್. ಅವರು ಅಂದರು, ಲೇ ಹುಚ್ಚಪ್ಯಾಲ್ಯ ಅಂದ್ರೆ ಇವು ಬ್ಲಡಿ ಇಡಿಯಟ್ ಅನ್ನೋಂಥ ಥರದಲ್ಲಿ, ಲೇ ಹುಚ್ಚಪ್ಯಾಲ್ಯ, ನನ್ನ ಅಂತೇಳಿ 1 ವರ್ಷ ಟ್ರೈನಿಂಗ್ ಮಾಡಿ ಯಾವುದಿಲ್ಲೋ ಓಡ. ಆಮೇಲಿಂದ ಆಗಿದ್ದೆ ಬೇರೆ. ಐ ಒನ್ ದಿ 100-200 ಆಫ್ ಕರ್ನಾಟಕ ಯೂನಿವರ್ಸಿಟಿ. ದೊಡ್ಡ ಹವಾ ಆಯಿತು. ಅಲ್ಲಿಂದ ನಾನು ಬೆಂಗಳೂರಿಗೆ ಬಂದವನು. ನೀವು ಕೇಳಿದ್ರಲ್ಲ ಬಿಡೋದಿಲ್ಲ ಅಂತೇಳಿ, ಈ ರೀತಿ ಅಂತೇಳಿ ಇಂಡಿಯನ್ ಕ್ಯಾಂಪಿಗೆ ಹೋದೆ ಮೇಡಮ್. ಇಂಡಿಯನ್ ಕ್ಯಾಂಪಿಗೆ ಹೋದಾಗ ಅಲ್ಲಿ ಆನಂದ್ ಶೆಟ್ಟಿ, ರಾಮಿರೆಡ್ಡಿ ಅಂತೇಳಿ ಇವರೆಲ್ಲ ಡಿಫೆಂಡಿಂಗ್ ಚಾಂಪಿಯನ್ಸ್. ಆನಂದ್ ಶೆಟ್ಟಿ ವಾಸ್ ಫ್ರಮ್ ಕರ್ನಾಟಕ. ನಾನು ಹೋದ ಕೂಡಲೇ ಅವ್ರಿಗೆ ಹೇಳಿದೆ, ಆನಂದಣ್ಣ, ಯಾವಾಗ ನೋಡಿದ್ರು ನೀನು 100 ಮೀಟರ್ಸ್ ಚಾಂಪಿಯನ್ ಅಂತೇಳಿ ಆಗ್ತಾ ಇದೆ, ಏನಾದರೂ ಒಂದು ಸ್ವಲ್ಪ ಚೆನ್ನಾಗಿ ಮಾಡಬೇಕು, 100-200 ನೀನು ಮಾಡಬೇಕು, ರೆಕಾರ್ಡ್ ಮಾಡಬೇಕು ಅಂತೇಳಿ ಹೇಳಿದೆ. ಆವಾಗ ಅವರು ನನಗೆ ಒಂದು ಹೇಳಿದ್ರು, ಅರ್ಜುನ್ 100 ಮೀಟರ್ಸ್ ಅಲ್ಲ, ನ್ಯಾಷನಲ್ ನಂಬರ್ 1 ಆಗೋದು ಮಕ್ಕಳ ಆಟ ಅಲ್ಲ ಅಂದರು. ನಾನು ಆವಾಗಲೂ ಕೂಡ ಇದನ್ನೇ ಹೇಳಿದ್ದು ಸರ್. ಇನ್ನು 1 ವರ್ಷದಲ್ಲಿ ಇಫ್ ಐ ಡೋಂಟ್ ಬಿಕಮ್ ನ್ಯಾಷನಲ್ ನಂಬರ್ 1 ಆನಂದಣ್ಣ, ಐ ವಿಲ್ ಕ್ವಿಟ್ ಅಥ್ಲೆಟಿಕ್ಸ್. ನಾನು ಬಿಟ್ಬಿಡ್ತೇನೆ. ನಾನು ಇಲ್ಲಿ ಟೈಮ್ ಪಾಸ್ಗೆ ಬಂದಿಲ್ಲ. ಯಾಕಂದರೆ ನನಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಅಪಾಯಿಂಟ್ಮೆಂಟು ಐ ಹ್ಯಾಡ್ ಗಾಟ್ ಆನ್. ಇದೆಲ್ಲ ನ್ಯಾಷನಲ್ಸ್ ಬಂದ ಕೂಡಲೇ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಗೇವ್ ಮಿ ಫುಲ್ ಫ್ರೀಡಮ್. ಇಂಡಿಯನ್ ಕ್ಯಾಂಪ್ಗೆ ಹೋಗ್ಲಿಕ್ಕೆ ಬಿಟ್ಟರು, 3ವರೆಗೆ ಟ್ರೈನಿಂಗಿಗೆ ಬಿಟ್ಟರು ಇನಿಷಿಯಲಿ. ಖುಷಿನೋ ಖುಷಿ ನನಗೆ, ಇಷ್ಟು ಸಿಕ್ತಲ್ಲ ಅಂತೇಳಿ. ನೋಡಿ ನನ್ನ ಜರ್ನಿ ಹೇಗಿತ್ತು ಅಂತೇಳಿ ಅನ್ನೋದಕ್ಕೆ ಚುಟುಕಾಗಿ ಹೇಳ್ಬಿಡ್ತೇನೆ. ನಾನು ಶುರು ಮಾಡಿದಾಗ ನಾನು 26 ಕಿಲೋಮೀಟರ್ ಸೈಕಲ್ ಹೊಡಿತಿದ್ದೆ. ಹೇಗೆ ಅಂತೇಳಿ ನೀವು ಕೇಳ್ಬೋದು. ನನ್ನ ಮನೆ ಇದ್ದಿದ್ದು ಕಂಠೀರವ ಸ್ಟೇಡಿಯಂನಿಂದ 6 ಕಿಲೋಮೀಟರ್ ದೂರದಲ್ಲಿ, ಆಸ್ಟಿನ್ ಟೌನ್ ಲೇಔಟ್. ನಾನು ಅಂದೆ, ಸಂಜೆ ನಂದಲ್ಲ, ಬೆಳಗಿನ ಜಾವ ನಂದು ಅಂತೇಳಿ ಹೇಳಿದೆ. ತಂದೆಯವರು ತಾಯಿಯವರು ಕೊಡಗಿಗೆ ಹೋಗೋರನ್ನ ಕರ್ಕೊಂಡು ಬಂದು ಬೆಂಗಳೂರಿನಲ್ಲಿ ಸಣ್ಣ ಮನೆ ಮಾಡಿ ಸಮೀಪ ಇರಬೇಕಲ್ಲ ಅಂತೇಳಿ ಹೇಳಿ 6 ಕಿಲೋಮೀಟರ್ 4:45ಕ್ಕೆ ಹೊರಡ್ತಿದ್ದೆ. ನಾನು 4:45ಕ್ಕೆ ಹೊರಟ್ರೆ 5:10ಕ್ಕೆ ಕಂಠೀರವ ಸ್ಟೇಡಿಯಂನಲ್ಲಿ ಇರ್ತಿದ್ದೆ. 6 ಕಿಲೋಮೀಟರ್ ಅಲ್ಲಿಂದ. ನನ್ನ ಕೋಚ್ ಬರ್ತಾ ಇದ್ದಿದ್ದು 5:20ಕ್ಕೆ, ಟ್ರೈನಿಂಗ್ ಸ್ಟಾರ್ಟ್ ಆಗ್ತಾ ಇದ್ದಿದ್ದು 5:15. ಒಂದು ದಿವಸ ಕೂಡ, ಇವತ್ತು ಬೀಡು ಕೋಚ್ ಇದ್ದಾರಲ್ಲ ಕೇಳಿ, ಒಂದು ದಿವಸ ಕೂಡ ನಾನು ನನ್ನ ಕೋಚ್ ಬಂದ ಮೇಲೆ ಬಂದಿರೋ ದಿವಸ ಇಲ್ಲ, ಒಂದು ದಿವಸ ಕೂಡ ಇಲ್ಲ. ಆಯ್ತಾ? ಆಮೇಲಿಂದ ಬೀಡು ಕೋಚ್ ಬರ್ತಿದ್ರು. ನಾನು 6 ಕಿಲೋಮೀಟರ್ ಬರ್ತಿದ್ದೆ. ಆಮೇಲಿಂದ 5:30ಯಿಂದ 8:30ವರೆಗೆ 3 ಗಂಟೆ. ಮತ್ತೆ ಒಂದು ಸ್ವಲ್ಪ ವಾರ್ಮ್ ಡೌನ್ ಅದು ಇದು ಅಂತೆಲ್ಲ ಆಗಿ ಮನೆಗೆ ಹೋಗುವಾಗ 9:15 ಮತ್ತೆ 6 ಕಿಲೋಮೀಟರ್ ಸೈಕಲ್. ನೀವು ಕೇಳ್ಬೋದು, ನನ್ನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇದ್ಕೊಂಡು ನೀನು ಸೈಕಲ್ ಯಾಕೆ ತೊಗೊಂಡೆ ಅಂತೇಳಿ. ಯಾಕೆ ಗೊತ್ತಿರ ಸರ್, ತಂದೆಯವರು ಅಫ್ಕೋರ್ಸ್ ಸಣ್ಣ ಜಾಬ್ನಿಂದ ಹಿಡ್ಕೊಂಡು ಒಬ್ಬರು ಪೊಲೀಸ್ ಅಧಿಕಾರಿ ಆಗಿದ್ದರು. ಐ ಹ್ಯಾಡ್ ಆಸ್ಕ್ಡ್ ಹಿಮ್ ಟು ಟೇಕ್ ದಿ VRS. ಅವ್ರ ದುಡ್ಡಿತ್ತು, ನಾನು ಸ್ಟೇಟ್ ಬ್ಯಾಂಕಲ್ಲಿದ್ದೆ. ಒಂದು ಬೈಕ್ ಆದರೂ ತೊಗೊಳ್ಬೋದಿತ್ತು, ಕಾರ್ ಬಿಡಿ, ಕಾರ್ ಬೇಕಾದ್ರೂ ತೊಗೊಳ್ಬೋದಿತ್ತು, ಅಥವಾ ಬೈಕ್ ಆದರೂ ತೊಗೊಳ್ಬೋದಿತ್ತು. ನಾನು ಅಂದ್ಕೊಂಡೆ, ಕಾರ್ ತೊಗೊಂಡ್ರೆ ಇನ್ನು 4 ಜನ ಇರ್ತಾರೆ ನನ್ನ ಜೊತೆಯಲ್ಲಿ ಸಂಜೆಗೆ ತಿರುಗಾಡ್ಲಿಕ್ಕೆ. ಬೈಕ್ ತೊಗೊಂಡ್ರೆ ಇನ್ನೊಬ್ಬ ಇರ್ತಾನೆ, ಸೈಕಲ್ ತೊಗೊಂಡ್ರೆ ನಾನು ಒಬ್ಬನೇ ತುಳಿಬೇಕು. ಇದು ನೋಡಿ, ಇದನ್ನ ಈಗ ನನಗೆ ತುಂಬ ಜನ ಹೇಳಿದ್ದಾರೆ. ಏನು ಅಂದರೆ, ನೀವು ನಂಬಲಿಕ್ಕಿಲ್ಲ ಅಲ್ಲ, ನಾನು ಹೇಳೋದು ದೊಡ್ಡ ವಿಷಯ ಅಂತೇಳಲ್ಲ. ನಾನು ಯುವ ಮಿತ್ರರಲ್ಲಿ ಹೇಳೋದು, ಯಾರೊಬ್ಬರು ಹೇಳಿದಾಗ ನಿಮ್ಮಲ್ಲಿ ಆತ್ಮವಿಶ್ವಾಸ ಇರಲಿ, ಇದು ಒಂದೇ ವಿಷಯ ಹೇಳಲಿಕ್ಕೆ ಬಂದಿದ್ದೇನೆ ನಾನು. ಇನ್ನು ನಾನು ಬೇರೆ ಹೇಳಿದಾಗ ಅವನ ಬಗ್ಗೆ ಏನೋ ಹೇಳ್ತಾ ಇದ್ದಾನೆ ಹಾಗೆ ಅಂತೇಳಿ ದಯವಿಟ್ಟು ಹೇಳಬೇಡಿ, ನಿಮ್ಮನ್ನು ಕೈ ಮುಗಿದು ಕೇಳ್ಕೊಳ್ತೇನೆ. ನಾನು ಸೈಕಲ್ನಲ್ಲಿ ಬಂದಾಗ ಶ್ರೀನಿವಾಸ್ ಸರ್, ಶ್ವೇತಾ ಮೇಡಮ್, ಕೆಲವೊಂದು ಜನ ಹಿಂದೆ ಮಾತಾಡ್ತಿದ್ರು ಕಂಜೂಸ್ ನನ್ನ ಮಗ ಅಂತೇಳಿ. ಈಗ ನಾನು 4 ಕಾರ್ ಇಟ್ಕೊಳ್ತೇನೆ, ಜನ ಅಂತಾರೆ ನನ್ನ ಮಗನಿಗೆ ಬೇಕಾ ಇದು ಅಂತೇಳಿ ಅಂತಾರೆ. ಎಲ್ಲ 1111 ನಂಬರ್ ನಂದು. ನೋಡಿ, ಆ ಥರ ಅಲ್ಲ. ಏನು ಅಂದರೆ, ಒಬ್ಬ ಮನುಷ್ಯನಲ್ಲಿ ಒಂದು ಗುರಿ ಇರಬೇಕು. ಅದಕ್ಕೆ ಅಲ್ಲಿಂದ ನಾನು ಆನಂದ್ ಶೆಟ್ಟಿಗೆ ಆ ಥರ ಹೇಳಿದೆ. ದೆನ್ ಇನ್ ದಿ ಇಂಡಿಯನ್ ಕ್ಯಾಂಪ್ ವಿ ಸ್ಟಾರ್ಟೆಡ್ ಟ್ರೈನಿಂಗ್. ರಾಮಿರೆಡ್ಡಿಗೆ ಹೇಳಿದ್ದೆ ನೋಡಿ, ಹೌದು, ಹೇಳಿ ಕರೆಕ್ಟಾಗಿ 10 ತಿಂಗಳಲ್ಲಿ ಶ್ರೀನಿವಾಸ್ ಸರ್, ದಿಸ್ ಇಸ್ ಆಲ್ ಲೈಕ್ ಮೂವಿ. ನಿಮ್ಗೆ ಹೇಳಬೇಕು ಅಂದರೆ, ಅವನು 4-5 ತಿಂಗಳಲ್ಲಿ ಹೋಗಿ ಮದುವೆ ಆದ ಅವನು. ಆಮೇಲಿಂದ ಅವನು, ನೀವು ನಂಬಲಿಕ್ಕಿಲ್ಲ, ಇಂಡಿಯನ್ ಕ್ಯಾಂಪ್ಗೆ ಹೋಗಿ 10 ತಿಂಗಳಲ್ಲಿ ಮೀಟ್ ಎಲ್ಲ ಆಯಿತು ಗೊತ್ತಾ? ಗುಂಟೂರಲ್ಲಿ.
ಗುಂಟೂರಲ್ಲಿ ಮೀಟ್ ಇತ್ತು. ಗುಂಟೂರಲ್ಲಿ ಮೀಟು ರಾಮಿರೆಡ್ಡಿ ಸ್ವಂತ ಊರು, ಸೋಊರದು. ನಾನು ಹೋಗ್ತೇನೆ, ರಾಮಿರೆಡ್ಡಿ ಅಂತಾರೆ, ಏಯ್ ವಾಡ್ರಾ ಯು ಆರ್ ರನ್ನಿಂಗ್ ವೆರಿ ಗುಡ್ ರಾ ಅಂತೇಳೆಲ್ಲ ಹೇಳಿದ್ರು. ನಾನು ಅವ್ರಿಗೆ ಒಂದೇ ಹೇಳಿದೆ, ರಾಮಿ ಅಣ್ಣ ಇಲ್ಲ, ಅಲ್ಲಿವರೆಗೆ ರಾಮಿರೆಡ್ಡಿ ಅಣ್ಣ ಎಲ್ಲ ಹೋಗಿತ್ತು, ರಾಮಿ ಅಣ್ಣ ಅಂತೇಳಿ ಬಂದಿತ್ತು ಅದು. ಮಿಸ್ಟರ್ ರಾಮಿರೆಡ್ಡಿ ಎಲ್ಲ ಹೋಯ್ತು, ಇಂಡಿಯನ್ ಕ್ಯಾಂಪಲ್ಲಿ ಜೊತೆಯಲ್ಲಿದ್ದು ಅಲ್ಲಣ್ಣ. ಆಮೇಲಿಂದ ನಾನಂದೆ, ರಾಮಿ ಅಣ್ಣ ಐ ಡು ನಾಟ್ ನೋ ವಾಟ್ ಐ ವಿಲ್ ರನ್, ಬಟ್ ಈಗ 200 meters ಸ್ಟ್ರಾಗರ್ ಇರುತ್ತೆ ನೋಡಿ. If I am in track number 3 and you are in track number 5, you will see how Arjun Devaya is catching you. If I am in track number 5, you are in track number 3, you will only see Arjun Devaya's back. ಇದು ಏನಂದ್ರೆ ದುರಾಂಕಾರದ ಮಾತಲ್ಲ ಸರ್, ಅಷ್ಟರ ಮಟ್ಟಿಗೆ ತಯಾರಿ ಆಗಿದ್ದು. ಕಾಲು ಏನಾದರೂ ಆಯಿತು ಅಂದರೆ, ಮಸಲ್ ಪುಲಾವ್ ಇವು ಆಯಿತು ಅಂದರೆ ಗೊತ್ತಿಲ್ಲ ಅಂತ. ದೆನ್ ಐ ಒನ್ ದಿ ನ್ಯಾಷನಲ್ಸ್ ಅಲ್ಲಿ ಗುಂಟೂರಲ್ಲಿ. ಐ ಕ್ರಿಯೇಟೆಡ್ ನ್ಯಾಷನಲ್ ರೆಕಾರ್ಡ್, ಈಕ್ವಲ್ ರೆಕಾರ್ಡ್. ಅಲ್ಲಿಂದ ಹಿಂತಿರುಗಿ ನೋಡಲಿಲ್ಲ ಸರ್. ಇಲ್ಲ ಸರ್, ಆ್ಯಕ್ಚುಲಿ ಈಗ ನಿಮ್ಮನ್ನು ಕೂರಿಸ್ಕೊಂಡಾಗ ನಮಗೆ ಆ್ಯಕ್ಚುಲಿ ನಿಮ್ಮನ್ನು ಮಧ್ಯೆ ಇಂಟ್ರಪ್ಟ್ ಮಾಡೋಕ್ಕೂ ಇಷ್ಟ ಆಗ್ತಿಲ್ಲ. ಬಿಕಾಸ್ ಯಾಕಂದ್ರೆ ನಿಮ್ಮ ಓಟ ಇದೆಯಲ್ಲ, ಸೊ ಯಾವತ್ತೂ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಇದೆಯಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸರ್. ಬಹುಶಃ ನನಗನ್ಸುತ್ತೆ ನೋಡ್ತಾ ಇರೋಂಥ ವೀಕ್ಷಕರಲ್ಲಿ, ಸ್ಪೆಷಲಿ ಹಳ್ಳಿಯ ಗ್ರಾಮೀಣ ಭಾಗದ ಮಕ್ಕಳಲ್ಲಿ ನಿಜವಾಗ್ಲೂ ಅಂದರೆ ಕಾನ್ಫಿಡೆನ್ಸ್ ಲೆವೆಲ್ ಅಂದಾಗ ನಾವು ಅಂದ್ಕೊಳ್ತೀವಿ ಸಿಟಿಯವ್ರಿಗೆ ಜಾಸ್ತಿ, ಹಳ್ಳಿಯವ್ರಿಗಿಲ್ಲ ಅಂತ. ಈಗ ನೀವು ಬಂದವರು ಗ್ರಾಮೀಣ ಭಾಗದವರು, ಕನ್ನಡ ಮೀಡಿಯಮಲ್ಲಿ ಓದ್ದವರು, ಅಮ್ಮನ ಒಂದು ಮಾತಿನ ಕಾನ್ಫಿಡೆನ್ಸ್ಗೆ ನೀವು ಕ್ರೀಡೆ ಕಡೆಗೆ ಬಂದ್ರಿ, ಜೊತೆಗೆ ನಿಮಗೆ ಸಿಕ್ಕಂಥ ಗುರುಗಳು. ಬಟ್ ಒಟ್ಟು ನಮ್ಮಲ್ಲಿನ ಕಾನ್ಫಿಡೆನ್ಸ್ ಲೆವೆಲ್ ನಾವು ಒಂಚೂರು ಯಾರಾದರೂ ಪ್ರೊವೋಕ್ ಮಾಡಬೇಕು, ಹಾಗಿದ್ದಾಗ ಮಾತ್ರನೇ ಆ ಪ್ರೊವೋಕಿಂಗ್ ಇದೆಯಲ್ಲ ಸರ್, ಅದು ಹೇಗಾಗಬೇಕು? ವೆರಿ ವೆರಿ ಟ್ರೂ ಶ್ರೀನಿವಾಸ್ ಸರ್. ಏನು ಗೊತ್ತಾ, ಮೊದಲು ಇದಕ್ಕೆ ಮುಖ್ಯವಾಗಿ ಏನು ಅಂದರೆ ಮಕ್ಕಳಲ್ಲಿ ಫೋಕಸ್ ಇರಬೇಕು. ಹೌದು, ಫೋಕಸ್ ಇಲ್ಲ, ಯಾರಾದರೂ ಒಬ್ಬರು ಫೋಕಸ್ ತರಬೇಕು. ನಮ್ಮಲ್ಲಿ ಭಾಳಷ್ಟು ಜನ ಏನು ಮಾಡ್ತಾರೆ ಅಂದರೆ, ತಂದೆ ತಾಯಂದ್ರೆ ಹೇಳ್ತಿರ್ತಾರೆ. ನಾನು ಕೇಳ್ತಾ ಇರುವಂಥ ಪರ್ಟಿಕ್ಯುಲರ್ಲಿ ನೀವು ಗ್ರಾಮೀಣ ಪ್ರದೇಶದವರು ಅಂದ್ರೆ ನೋಡಿ, ಗ್ರಾಮೀಣ ಪ್ರದೇಶದವ್ರು ತುಂಬ ಜನ ನೋಡ್ತಾರೆ. ನಾನು ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರಲ್ಲಿ ಒಂದು ಮನವಿ ಮಾಡ್ಕೊಳ್ತೇನೆ, ಮೊಬೈಲ್ ಬೇಕು ಆರ್ಡರ್ ಆಫ್ ದಿ ಡೇ. ಆದರೆ ನೀವು ಮೊಬೈಲ್ಗೆ ದಾಸರಾಗಿದ್ದರೆ ನೀವೇನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಗ್ರಾಮೀಣ ಪ್ರದೇಶದವ್ರು ಇರ್ಬೋದು, ಪಟ್ಟಣದವ್ರು ಇರ್ಬೋದು, ಯಾರೇ ಕೇಳ್ತಾ ಇದ್ದರೆ ಅವ್ರಿಗೆ ಇದು ಅನ್ವಯಿಸುವಂಥದ್ದು. ಹಾಗಂತೇಳಿ ಹೇಳ್ಕೊಂಡು ನೀವು ಮೊಬೈಲ್ ನೋಡಬೇಡಿ ಅಂತೇಳಿ ನಾನು ಹೇಳ್ತಾ ಇಲ್ಲ. ಆದರೆ ಅದಕ್ಕೊಂದು ಅರ್ಧ ಗಂಟೆ ಇಟ್ಟು ನನ್ನ ಗುರಿ ಏನಿದೆ ಅನ್ನುವಂಥದ್ದನ್ನ ತೊಗೊಂಡ್ರೆ ಖಂಡಿತವಾಗ್ಲೂ ಹೇಳ್ತೇನೆ ಸರ್. ಆಮೇಲಿಂದ ತಂದೆ ತಾಯಂದ್ರೆ ಏನು ಮಾಡಬೇಕು ಅಂದರೆ, ಈಗ ಕೆಲವೊಂದು ತಂದೆ ತಾಯಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಗೊತ್ತಿರಲ್ಲ. ಹೌದು, ಇಂಥದ್ರಲ್ಲಿ ಆ ಫಿಸಿಕಲ್ ಎಜುಕೇಷನ್ ಟೀಚರ್ಸ್ನ ಒಂದು ಮನವಿ ಮಾಡ್ಕೊಳ್ತೇನೆ. ನಾವು ಹೇಳ್ತೇವಲ್ಲ, ಟು ರೇಸ್ ಅ ಚೈಲ್ಡ್ ದಿ ಎಂಟೈರ್ ವಿಲೇಜ್ ಶುಡ್ ವರ್ಕ್ ಅಂತೇಳಿ. ಇಡೀ ಒಂದು ಮಗುನ ಬೆಳೆಸಲಿಕ್ಕೆ ಇಡೀ ಕಮ್ಯುನಿಟಿ ವರ್ಕ್ ಮಾಡಬೇಕು ಅಂತೇಳಿ. ಹಾಗೆ ತಂದೆ ತಾಯಂದ್ರಿಗೆ ಗೊತ್ತಿರಲ್ಲ ಪಾಪ. ಅವ್ರೇನಂತಾರೆ, ಏಯ್ ನೀನು ಆಟ ಗಿಟ ಬಿಡಲಿ, ನೀನು ಒಂದು ಸ್ವಲ್ಪ ಓದು, ಏನಾದರೂ ಒಂದು ಆಗುತ್ತೆ ಅಂತೇಳಿ ಅಂತಾರೆ. ನಿಮ್ಗೆ ಇಲ್ಲಿ ಹೇಳಿದಾಗ ನನಗೊಂದು ಚೆನ್ನಾಗಿ ನೆನಪು ಬರುತ್ತೆ. ಕೆಲವೊಂದು ಜನ ನಾವು ಎಲ್ಲ ಓದ್ತಾ ಇದ್ದ ಸಮಯದಲ್ಲಿ ಹೇಳ್ತಿದ್ರು, ಖೇಲೋಗೆ ಖುದೋಗೆ ಬನೋಗೆ ಖರಾಬ್. ನೀವು ಕೇಳಿದಿರ ಇದನ್ನ? ಖೇಲೋಗೆ ಖುದೋಗೆ ಬನೋಗೆ ಖರಾಬ್, ಪಡೋಗೆ ಲುಕೋಗೆ ಬನೋಗೆ ನವಾಬ್ ಅಂತೇಳಿ ಇದನ್ನ ಹೇಳ್ತಿದ್ರು. ನಾನು ಅದಕ್ಕೊಂದು ಹೊಸ ನಾಣ್ಣುಡಿ ತಂದೆ. ನಾಣ್ಣುಡಿಗೆ ನಾಣ್ಣುಡಿ ತಂದವನು ಶ್ರೀನಿವಾಸ್ ಸರ್. ನಾನು ಒಂದು ಹೊಸ ನಾಣ್ಣುಡಿ ತಂದೆ. ಯಾಕೆಂದ್ರೆ ಖೇಲೋಗೆ ಕೂದೋಗೆ ಖರಾಬ್ ತೋ ನೈ ಬನೋಗೆ. ಕ್ಯೂಂಕಿ ಈಗ ಸಚಿನ್ ತೆಂಡೂಲ್ಕರ್ ಇದ್ದಾನೆ, ವಿರಾಟ್ ಕೊಹ್ಲಿ ಇದ್ದಾನೆ, ಅಥವಾ ಧೋನಿ ಇದ್ದಾರೆ, ಅಥವಾ ನೀರಜ್ ಚೋಪ್ರಾ ಇದ್ದಾರೆ. ಎಷ್ಟೋ ಜನ, ನೀವು ಉದಾಹರಣೆಗಳನ್ನ 108 PT ಉಷಾ ಇದ್ದಾರೆ, ಎಷ್ಟೋ ಜನರನ್ನ ತಗೊಳ್ಳಿ. ಅದಕ್ಕೆ ನಾನು ಹೇಳಿದೆ, ಖೇಲೋಗೆ ಖುದೋಗೆ ಪತಾ ನೈ, पहले पढ़ोगे लिखोगे बनोगे नवाब, पता नहीं, बन सकते हो. खेलोगे कूदोगे शायद खराब हो सकते हो, लेकिन बहुत पढ़ने लिखने के साथ साथ थोड़ा बहुत खेलोगे कूदोगे तो जरूर बनोगे नवाबों के नवाब. ಇದು ಪಕ್ಕ. ಇದು ನಾನು ಸೃಷ್ಟಿ ಮಾಡಿ ಹೇಳಿರುವಂಥದ್ದು ಸರ್. ಯಾಕೆಂದರೆ ಇವತ್ತು ಶರೀರ ಮಾಧ್ಯಮ ಖಲು ಧರ್ಮ ಸಾಧನ, ಶರೀರದ ಮುಖಾಂತರ ಧರ್ಮದ ಸಾಧನೆ. ನಾವು ಸ್ಟಡೀಸ್ ಬಗ್ಗೆ ಎಷ್ಟು ತಲೆ ಕೆಡಿಸ್ಕೊಳ್ತಾರೆ ಅಂದರೆ ಶ್ವೇತಾ ಮೇಡಮ್, ಐ ಫೀಲ್ ಪಿಟಿ ಆನ್ ದೀಸ್ ಯಂಗ್ ಚಿಲ್ಡ್ರನ್ ಆ್ಯಂಡ್ ದಿ ಪ್ಯಾರೆಂಟ್ಸ್ ಆಲ್ಸೋ. ನೀವು ನಮ್ಮಲ್ಲಿ ನಮ್ಮ ಅಕಾಡೆಮಿದಲ್ಲಿ ತುಂಬ ಜನ ಬರ್ತಾರೆ. ನಾನು ಕೇಳ್ತೇನೆ, ನಿಮ್ಮ ಮಗುನ ಏನು ಮಾಡಬೇಕು ಅಂತೇಳಿ. ಸರ್ ಅವ್ರು ಏನು ಮಾಡ್ತಾರೆ ತೊಂದರೆ ಇಲ್ಲ ಸರ್, ಅವ್ರ ಕಾಲ ಮೇಲೆ ನಿಂತ್ಕೊಳ್ಳಿ ಅಂತೇಳಿ. ಇನ್ನೀಗ ಯಾರು ಕಾಲ ಮೇಲೆ ನಿಂತ್ಕೊಂಡಿದ್ದಾರೆ? ಪ್ಯಾರೆಂಟ್ಸ್, ಐ ಡೋಂಟ್ ಸೇ ಆಲ್ ದಿ ಪ್ಯಾರೆಂಟ್ಸ್, ಮೆಜಾರಿಟಿ ಆಫ್ ದಿ ಪ್ಯಾರೆಂಟ್ಸ್ ಡು ನಾಟ್ ಹ್ಯಾವ್ ಡೈರೆಕ್ಷನ್. ಅವ್ರೇನು ಅಂದರೆ ಸ್ಕೂಲ್ಗೆ ಹೋಗಬೇಕು, ಹೋಮ್ವರ್ಕ್ ಮಾಡಬೇಕು, ಟ್ಯೂಷನ್ಗೆ ಹೋಗಬೇಕು, ಹೋಮ್ವರ್ಕ್ ಮಾಡಬೇಕು. ನಾನು ಅಂತೇನೆ, ಅಲ್ಲ ಕಣ್ರಿ,
ನಿಮ್ಮ ಮಗು ಸ್ಕೂಲ್ಗೂ ಹೋಗುತ್ತೆ, ಒಳ್ಳೆ ಸ್ಕೂಲ್ಗೆ, ಒಳ್ಳೆ ಕಡೆ ಟ್ಯೂಷನ್ಗೂ ಕಳಿಸ್ತೀರಾ, ಎರಡೂ ಕಡೆ ಇದನ್ನು ಯಾವುದು ಹೋಮ್ವರ್ಕ್ ಕೊಡ್ತಾರೆ, ಅಲ್ಲೂ ಹೋಮ್ವರ್ಕ್ ಮಾಡುತ್ತೆ ಇಲ್ಲೂ ಹೋಮ್ವರ್ಕ್ ಮಾಡುತ್ತೆ. 24 ಗಂಟೆಯಲ್ಲಿ ಯಾರೀ ಟೈಮ್ ಕೊಡ್ತಾರೆ ನಿಮಗೆ? ಎಲ್ಲಿಂದ ಟೈಮ್ ತೆಗಿತೀರಾ ಅವಾಗ? ಆ ಮಗುದು ಊಟ, ನಿದ್ದೆ, ತಿಂಡಿ ಅದರಿಂದ ತೆಗಿತೀರಾ. ದೆನ್ ವಿ ಸೇ ಟು ಹ್ಯಾವ್ ಅ ರೋಬಸ್ಟ್ ಪರ್ಸ್ನಾಲಿಟಿ, ಟು ಹ್ಯಾವ್ ಯುವರ್ ಯಾವುದು ನ್ಯೂರಾನ್ಸ್ ಟು ರನ್ ಎಟ್ ಹೈ ಸ್ಪೀಡ್, ಯು ನೀಡ್ ಗುಡ್ ಡಯಟ್ ಹ್ಯಾಬಿಟ್, ಗುಡ್ ರೆಸ್ಟಿಂಗ್ ಹ್ಯಾಬಿಟ್, ಗುಡ್ ಎಕ್ಸಸೈಸಿಂಗ್ ಹ್ಯಾಬಿಟ್. ಒಳ್ಳೆ ತಿಂಡಿ ತಿನ್ನಬೇಕು, ಒಳ್ಳೆ ಎಕ್ಸಸೈಸ್ ಮಾಡಬೇಕು, ಒಳ್ಳೆ ರೆಸ್ಟ್ ತೊಗೊಳ್ಬೇಕು ಅಂತೇಳಿ ಎಲ್ಲಿದೆ ಸರ್? ನಾನಂತೇನೆ ಐದರ್ ಗುಡ್ ಸ್ಕೂಲ್, ಟೀಚರ್ ಶುಡ್ ಟೆಲ್, ಅವ್ರು ಹೇಳಬೇಕು ನೀವು ಇಲ್ಲಿಗೆ ಬಂದ ಮೇಲೆ ಟ್ಯೂಷನ್ಗೆ ಹೋಗೋದು ಅವಶ್ಯಕತೆ ಇಲ್ಲ. ನಾನು ತುಂಬ ಟೀಚರ್ಸ್ನೆಲ್ಲ ಮನವಿ ಮಾಡ್ಕೊಳ್ತೇನೆ, ಯಾವಾಗಲೂ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ, ದಯವಿಟ್ಟು ನೀವು ಮಕ್ಕಳನ್ನ ಕಳಿಸಿ ಮನೆಗೆ, ಡೋಂಟ್ ಸೆಂಡ್ ಅ ಸ್ಟೂಡೆಂಟ್. ಇದು ತುಂಬ ಜನ ಒಪ್ಕೊಳ್ಳಲ್ಲ ಬಿಡಿ, ನನಗೆ ಗೊತ್ತಿದೆ. ಯಾಕೆ ಹೋಮ್ವರ್ಕ್ ಕೊಟ್ಟು ಕಳಿಸ್ತೀರಾ? ನೀವು ಇನ್ನೊಂದು ಗಂಟೆ ಎಕ್ಸ್ಟ್ರಾ ಕೂರಿಸ್ಕೊಳ್ಳಿ ಸ್ಕೂಲಲ್ಲಿ, ನೀವೇ ಮಾಡಿ. ಇದು ಮಕ್ಕಳು ಮನೆಗೆ ಬಂದ ಮೇಲೆ ತಾಯಂದ್ರಿಗೆ ಪ್ರೆಷರು, ಹೋಮ್ವರ್ಕ್ ಮಾಡು, ತಂದೆ ಅಂದ್ರೆ ಬಂದು ಕೂಡಲೇ ಹೋಮ್ವರ್ಕ್ ಮುಗಿಸ್ದೇನೋ ನೀನು, ಮಗುನ ಕಳಿಸ್ಕೊಡಿ. ನಿಮಗೆ 365 ದಿವಸ, ನಾನು ತುಂಬ ಟೀಚರ್ಸ್ ಓರಿಯೆಂಟೇಷನ್ ಮಾಡಿದಾಗ ಹೇಳ್ತೇನೆ ಶ್ವೇತಾ ಮೇಡಮ್, ನೀವು ಹೇಳ್ತೀರಾ ನಿಮಗೆ 210 ದಿವಸ ಸ್ಕೂಲು, 220 ದಿವಸನೂ ಎಷ್ಟೋ ಇರ್ಬೋದು, ಅದು ಸಾಲಲ್ಲ ಅಂತೇಳಿ ಹೇಳಿ ಈ ಸಮ್ಮರ್ನಲ್ಲೂ ಎಂಗೇಜ್ ಮಾಡ್ತೀರಾ. ಓಕೆಪ್ಪ ಮಾಡಿ, ನೀವಿದು ಸಾಲಲ್ಲ ಅಂತೀರಾ. ಆದರೆ ಇನ್ನೊಂದು ಕಡೆ ಟ್ಯೂಷನ್ಗೆ ಟ್ಯೂಷನ್ ಸೆಂಟರ್ ಇರೋರು ಎಲ್ಲ ಟ್ಯೂಷನ್ ಸೆಂಟ್ರಿಗೆ ಮತ್ತೆ ನೀವು ಏನಾದರೂ ಅರ್ಜುನ್ ದೇವ ಹೇಳ್ತಾ ಇದ್ದಾನೆ ಅಂತೇಳಿ ನೀವು ಮತ್ತೆ ಏನಾದರೂ ಬೇಜಾರು ಮಾಡ್ಕೊಂಡಿರ. ಟ್ಯೂಷನ್ ಸೆಂಟರ್ನವ್ರು ಹೇಳ್ತಾರೆ ಯು ಸೆಂಡ್ ಯುವರ್ ಚೈಲ್ಡ್ ವಿದಿನ್ 2 months ಐ ವಿಲ್ ಸಿ ಟು ದ್ಯಾಟ್ ಹಿ ಗೆಟ್ಸ್ ಡಿಸ್ಟಿಂಕ್ಷನ್ ಅಂತೇಳಿ. ನಾನು ಅಂತೇನೆ ಟೀಚರ್ಸ್ಗೆ, ಒಂದು ಕಡೆ ಟ್ಯೂಷನ್ ಟೀಚರ್ಸ್ ಹೇಳ್ತಾರೆ 2 ತಿಂಗಳಲ್ಲಿ ನಾನು ತಯಾರು ಮಾಡ್ತೇನೆ ಅಂತಾರೆ, ನೀವು ನಿಮಗೆ 365 ದಿವಸ ಸಾಲಲ್ಲ ಅಂತೀರಾ. ಇದು ಯಾವ ನ್ಯಾಯ ರೀ? ಯಾವ ಕಷ್ಟ ಇದು? ನಾನು ಅದಕ್ಕೆ ಅಂತೇನೆ ಸುಮ್ಮನೆ ಟ್ಯೂಷನ್ ಕಳಿಸಿ ದುಡ್ಡು ಹಾಳು ಮಾಡಬೇಡಿ. ಎಷ್ಟೋ ಬಡ ಮಕ್ಕಳಿದ್ದಾರೆ, ಅವ್ರಿಗೆ ಕೊಡಿ, ಅವ್ರನ್ನ ಉದ್ಧಾರ ಮಾಡಿ. ನಿಜಾನೇ ಸರ್. ಅಂದರೆ ಶಿಕ್ಷಣ ಪದ್ಧತಿ ಆಗಿರ್ಬೋದು, ತಂದೆ ತಾಯಿಯ ಮನಸ್ಥಿತಿ ಇಲ್ಲಿ ಬದಲಾಗಬೇಕು ಅನ್ನೋಂಥದ್ದು. ಆದರೆ ಹಳ್ಳಿಗಳು ಅಲ್ಲೇ ಉಳ್ಕೊಳ್ತಾ ಇವೆಯಾ? ಅಲ್ಲಿ ಇರುವಂಥ ಅಂದರೆ ಹಳ್ಳಿಗಳು ಉದ್ಧಾರ ಆಗ್ತಾ ಇಲ್ವಾ ಅನ್ನುವಂಥದ್ದು. ಹಳ್ಳಿಯಿಂದ ದಿಲ್ಲಿ ಉದ್ಧಾರ ಆಗುತ್ತೆ, ಆದರೆ ಯಾಕೆ ಈ ಒಂದು ಬದಲಾವಣೆ ಹೇಗೆ ತರಬೇಕು ಅಂತ ಹೇಳ್ತೀರಿ ನೀವು? ಇವತ್ತು ನೀವು ನೋಡಿ, ಯಾರನ್ನ ಬೇಕಾದರೂ ತಗೊಳ್ಳಿ, ನೀವು ಅವಾಗಲೂ ಒಂದು ಮಾತು ಹೇಳಿದ್ರಲ್ಲ, ಹಳ್ಳಿಯಿಂದ ದಿಲ್ಲಿ ನಿರ್ಮಾಣ ಆಗಿದೆ ಅಂತೇಳಿ. ಎಕ್ಸಾಕ್ಟ್ಲಿ, ನೀವು ಯಾರನ್ನ ಬೇಕಾದರೂ ತಗೊಳ್ಳಿ, ಎಲ್ಲೋ ಒಂದು ಸಣ್ಣ ಪುಟ್ಟ ಪರ್ಸೆಂಟೇಜ್ ಬಿಟ್ಟರೆ ಸಾಧಾರಣವಾಗಿ ಸಾಧನೆ ಮಾಡಿರುವಂಥ ಮುಖ್ಯಮಂತ್ರಿಗಳಿಂದ ಹಿಡಿದು ಪ್ರಧಾನಮಂತ್ರಿಗಳವರೆಗೂ ಕೆಲವೊಂದು ಇದರಲ್ಲಿ ಹಳ್ಳಿಯಿಂದ ಹೋಗಿರುವಂಥ ಜನರೇ ಆಗಿರೋದು. ಹೌದು. ಈ ಹಳ್ಳಿಯಿಂದ ಹೋಗಿ ನಾನು ಅದನ್ನೇ ಹೇಳಿದ್ದು ಏನು ಅಂದರೆ, ಒಂದು ತಂದೆ ತಾಯಂದರು ಪ್ರೋತ್ಸಾಹ ಕೊಡಬೇಕು. ಆವಾಗಲೇ ನಾನು ಒಂದು ಮಾತು ಹೇಳಿದೆ ನೋಡಿ, ಗುರುವಿನ ಗುಲಾಮನಾಗೋ ತನಕ ದೊರಕದಣ ಮುಕ್ತಿ. ಇದು ಎಲ್ಲರ ತಲೆಗೆ ಹೋಗಬೇಕು. ನಾವು ಸಣ್ಣ ಪುಟ್ಟ ವಿಷಯಗಳನ್ನ ಮಾತಾಡಿ ಪ್ರಯೋಜನವೂ ಇಲ್ಲ. ಶಾಲೆಯಲ್ಲಿ ಏನು ಮಾಡಬೇಕು ಅಂದರೆ, ತಂದೆ ತಾಯಂದರಿಗೆ ನಿಮ್ಮ ಮಗುನ ಏನು ಮಾಡಬೇಕು ಅನ್ನುವಂಥದ್ದು ಶಿಕ್ಷಕರು ಕೇಳಬೇಕು. ತಂದೆ ತಾಯಂದರು ಡಿಸೈಡ್ ಮಾಡಬೇಕಾ, ಗುರುಗಳು ಡಿಸೈಡ್ ಮಾಡಬೇಕಾ, ವಿಚಾರ ಮಾಡಬೇಕು ಶ್ರೀನಿವಾಸ್. ತಂದೆ ತಾಯಂದರು ಏನೇ ಹೇಳಿ ನೀವು ನೋಡಿಬೇಕಾದ್ರೆ, ನೀವೀಗ ಚಿಕ್ಕ ವಯಸ್ಸಿನಲ್ಲಿ ಅಂಗನವಾಡಿಗೋ LKGಗೋ ಹೋದಾಗ ನಿಮ್ಮ ತಾಯಿಯವರು ಇದೇ ರೀತಿ ಬರಿಯಪ್ಪ ನೀನು ಅಂತೇಳಿ ಹೇಳಿದ್ರೆ, ಇಲ್ಲ ನಮ್ಮ ಟೀಚರ್ ಹೇಳ್ಕೊಟ್ಟವ್ರೆ ಹೀಗೆ ಬರಿ ಅಂತೇಳಿ ಹೀಗೆ ಬರೀತೇನೆ ಅಂತೇಳಿ. ಸೊ ಟೀಚರ್ಸ್ ಅಷ್ಟು ಪ್ರಾಮುಖ್ಯತೆ. ಅದಕ್ಕೆ ನಾನು ಎಲ್ಲ ಗುರುಗಳನ್ನ ರಿಕ್ವೆಸ್ಟ್ ಮಾಡೋದು, ನಿಮಗೆ ಮಗುವಿನಲ್ಲಿ ಪ್ರತಿಭೆ ಕಂಡುಹಿಡಿಬೇಕಾ, ನೀವೇ ಕಂಡುಹಿಡಿಯೋದು. ಕಂಡು ಹಿಡಿದು ನೀವು ತಂದೆ ತಾಯಂದ್ರಿಗೆ ಹೇಳಬೇಕು. ಆವಾಗ ಹಳ್ಳಿಯಾಗಿ ಉಳಿಯಲ್ಲ ಶ್ವೇತಾ ಮೇಡಮ್. ಆವಾಗ ಏನಾಗುತ್ತೆ ಅಂದರೆ, ಹಳ್ಳಿಯಿಂದ ಒಬ್ಬ ನಿರ್ಮಾಣ ಆಗಿ ಪಟ್ಟಣಕ್ಕೆ ಬಂದು, ಆದರೆ ಅವನಿಗೆ ಆವಾಗ ಏನು ಮಾಡಿರಬೇಕು ಅಂದರೆ, ಒಂದು ವಿಚಾರ ಹೇಳಿರಬೇಕು. ನೀವು ಮೊದಲು ಹೇಳಿದ್ರಲ್ಲ, ತಲೆಗೆ ಹೋಗಬಾರ್ದು ತಾನು ಸಾಧನೆ ಮಾಡಿರೋದು. ನೀವು ನೋಡಿ ನನ್ನ ಬೇಕಾದರೆ ಪೋಸ್ಟಿಂಗ್ಸ್ ಎಲ್ಲ, ವೆನ್ ಯು ಆರ್ ರಿಚ್ ಹೆಲ್ಪ್ ದಿ ಪುವರ್. ಒನ್ ಫೈನ್ ಡೇ ಯುವರ್ ಆನ್ಸೆಸ್ಟರ್ಸ್ ವೇರ್ ಪುವರ್, ನಾವು ಯು ಹ್ಯಾವ್ ಬಿಕಮ್ ರಿಚ್. ನಿನ್ನ ತಾತಂದರು ಮುತ್ತಾತಂದರು ಪುವರ್ ಇದ್ದರು, ಈಗ ರಿಚ್ ಆಗಿದೆ. ಹೆಲ್ಪ್ ದಿ ಪುವರ್. ನಾನು ಯಾವಾಗಲೂ ಹೇಳ್ತಾನೆ ಶ್ರೀನಿವಾಸ್ ಸರ್, ಇಫ್ ದಿ ಹ್ಯಾವ್ಸ್ ಅಂದರೆ ಇದ್ದವರು ಇಲ್ಲದೇನೆ ಇರೋರನ್ನ ಕೇರ್ ತಗೊಳ್ಳಿಲ್ಲ ಅಂದರೆ, ಇಫ್ ದಿ ಹ್ಯಾವ್ಸ್ ಡೋಂಟ್ ಟೇಕ್ ಕೇರ್ ಆಫ್ ದಿ ಹ್ಯಾವ್ ನಾಟ್ಸ್, ವಿ ವಿಲ್ ಬಿಲ್ಡ್ ಅ ಬಾರ್ಬರಿಕ್ ಸೊಸೈಟಿ. ಎಸ್ ಸರ್. ನಿಮ್ಮ ವಿಚಾರದಲ್ಲಿ ನನಗೆ ಮತ್ತು ಖುಷಿಯಾಗೋದೇನಂತ ಹೇಳಿದ್ರೆ, ಪ್ರತಿ ಹಂತದಲ್ಲೂ ಗುರುವಿನ ಮಹತ್ವ ಹೇಳ್ತಾ ಇದ್ದೀರಾ. ಗುರುವಿನ ಬಗ್ಗೆ ಏನು ತಿಳ್ಕೊಳ್ಬೇಕು, ಗುರುವಿನ ಪಾತ್ರ ಏನು, ಮತ್ತೆ ಶಿಕ್ಷಕರು ಗುರುವಿಗೂ ವ್ಯತ್ಯಾಸ ಇದೆ, ಮತ್ತೆ ಎಲ್ಲ ಶಿಕ್ಷಕರಲ್ಲೂ ಗುರು ಇದ್ದಾರೆ ಅಂತ. ಹೌದು. ಹಾಗಿದೆ ಅರ್ಜುನ್ ದೇವಯ್ಯ ಅವರ ಬದುಕಿನಲ್ಲಿ ಕೆಲವು ಗುರುಗಳನ್ನ ನೆನಪಿಸ್ಕೊಂಡ್ರಿ. ಇಡೀ ಒಂದು ಜರ್ನಿ ತಗೊಂಡಾಗ ಇವತ್ತು ನನ್ನ ಸಕ್ಸಸ್ ಅಥವಾ ಈ ಒಂದು ಹಾದಿಯಲ್ಲಿ ನಿಂತಿದ್ದೇನೆ ಅಂತ ಹೇಳಿದ್ರೆ ಯಾರೆಲ್ಲರನ್ನೂ ಜ್ಞಾಪಿಸ್ಕೊಳ್ತೀರಾ ಸರ್? ನೋಡಿ,
ವೆರಿ ಇಂಪಾರ್ಟೆಂಟ್ ಕ್ವಶನ್ ಸರ್. ನನ್ನ ತಾಯಿ ತಂದೆ, ನನ್ನ ದೊಡ್ಡಪ್ಪನ ಮಗ ಒಬ್ಬ ರಮೇಶ್ ಅಂತೇಳಿ, ರಮೇಶ್ ಕಾರ್ಯಪ್ಪ, ಅವ್ರನ್ನ ಹರ್ಗೋಲಿ ಸರ್, ಪಾಟೀಲ್ ಸರ್, ನನ್ನ ಮಿಡಲ್ ಸ್ಕೂಲ್ ಸೌದಿ ಸರ್, ಮ್ಯಾಥಮೆಟಿಕ್ಸ್ ಅವರು ಅವ್ರದ್ದು ಹೇಳಬೇಕು ಅಂದರೆ ಒಂದು ಎಪಿಸೋಡೇ ಬೇಕು ನನಗೆ, ಆಯ್ತಾ? ಅಷ್ಟು ನನ್ನ ಇದರಲ್ಲಿ ಬಿಟ್ಟರು. ಇನ್ನು ಎಲ್ಲ ಆಲ್ ದೋಸ್ ಮಿಡಲ್ ಸ್ಕೂಲ್ ಟೀಚರ್ಸ್. ಆಮೇಲಿಂದ ನಾನು 7ನೇ ಕ್ಲಾಸಿಂದ 8ನೇ ಕ್ಲಾಸ್ಗೆ ಇಂಗ್ಲೀಷ್ ಮೀಡಿಯಮ್ಗೆ ಬಂದೆ. ಅದೊಂದು ದೊಡ್ಡ ಕತೆ ಬಿಡಿ. ಯಾಕೆಂದರೆ ನಾನು ಒಬ್ಬ ಅಕ್ಕ ಅಣ್ಣ ಇಂಗ್ಲೀಷ್ ಮಾತಾಡ್ತಾ ಇದ್ರು, ನಾನು ಹೀಗೆ ನೋಡ್ತಾ ಇದ್ದೆ. ಆ ಅಕ್ಕ ಅಂದರು, ಏನು ಹ್ಯಾಪನ್ ಥರ ನೋಡ್ತಾ ಇದೆಯಾ ಅಂತೇಳಿ. ನಾನು ಮನೆಗೆ ಬಂದು ಹತ್ಕೊಂಡು ಹೇಳಿದೆ ನನಗೆ ಇಂಗ್ಲೀಷ್ ಕಲಿಬೇಕು ಅಂತೇಳಿ. ಆಮೇಲೆ ಒಂದು ಇಂಗ್ಲೀಷ್ ಮೀಡಿಯಮ್ಗೆ ಹೋದೆ ನಾನು, ಆಯಿತಾ ಸರ್? ಅದು ಸೆಲೆಕ್ಷನ್ ಆಗಿರೋದು. ಅಲ್ಲಿ ಫಾದರ್ ಆ್ಯಂಟೋನಿ ವೆಟ್ಟಕುಝಿ ಅಂತೇಳಿ, ಅವ್ರಿಗೆ ಕನ್ನಡ ಬರಲ್ಲ, ಹಿಂದಿ ಬರಲ್ಲ, ಬಂದರೆ ಒಂದು ಇಂಗ್ಲೀಷು ಇಲ್ಲ ಮಲಯಾಳಂ, ಎರಡೇ ಭಾಷೆ ಬರೋದು. ಅವರು ನನ್ನ ಸಂತಾನ್ ಡಿಮೆಲೋ ಅಂತೇಳಿ, ಸಂತಾನಣ್ಣ, ಹೀ ಈಸ್ ಅನದರ್ ಮೆಂಟರ್ ಆಫ್ ಮೈಂಡ್, ಸಂತಾನಣ್ಣ ಕರ್ಕೊಂಡೋಗಿದ್ರು. ಅವ್ರು ಕೇಳಿದ್ರು, ಇವನಿಗೆ ಇಷ್ಟ್ಯಾಕೆ ಇಂಗ್ಲೀಷ್ ಮೀಡಿಯಮ್ ಸೇರಬೇಕು ಅಂತೇಳಿ ಅಂತ. ಅವ್ರು ಹೇಳಿದ್ರು, ಇಲ್ಲ ಇವನಿಗೆ ಇಂಗ್ಲೀಷ್ ಕಲಿಬೇಕಂತೆ ಅಂತೇಳಿ. ಆ ಫಾದರ್ ಆ್ಯಂಟೋನಿ ಏನು ಮಾಡಿದ್ರು ಅಂದರೆ, ಅವ್ರು ಹೇಳಿದ್ರು, ನೀನು ಎವ್ರಿ ಡೇ ನನಗೆ ಒಂದು ಸೆಂಟೆನ್ಸ್ ಇಂಗ್ಲೀಷ್ನಲ್ಲಿ ಮಾತಾಡಬೇಕು ಅಂತೇಳಿ ಹೇಳಿದ್ರು. ಈಗ ನೋಡಿ, ನಾನು ಭಾಳ ಬಟ್ಲರ್ ಮಾತಾಡಿ ಇವತ್ತಿನೇನೋ ಒಂದು ಇಂಗ್ಲೀಷಿಗೆ ಬಂದು ತಲುಪಿದ್ದೇನೆ. ಈಗ ನಾನು ಮನೆಗೆ ಹೋಗುತ್ತೇನೆ, ಈ ಡಿಕ್ಷನರಿದಲ್ಲಿ ನೋಡೋದು, ನಾನು ಐ, ಮನೆಗೆ ಹೋಮ್, ಹೋಗುತ್ತೇನೆ ಗೋಯಿಂಗ್, ಐ ಹೋಮ್ ಗೋಯಿಂಗ್. ಬಂದ ಕೂಡಲೇ ಫಾದರ್ ಆ್ಯಂಟೋನಿಗೆ ಸ್ಟ್ರೈಟಾಗಿ ನಿಂತು, ಹ್ಯಾವ್ ಯು ಲರ್ನ್ಡ್ ಅರ್ಜುನ್? ಎಸ್ ಫಾದರ್. ಟೆಲ್ ಅಂತೇಳಿ ಹೇಳಿದ ಕೂಡಲೇ ಹೀಗೆ ಹೇಳೋನು. ಅವ್ರು ಜೋರಾಗಿ ನಗೋರು. ನನಗೇನು ಅನ್ಸೋದು ಅಂದರೆ, ವಾವ್, ನಾನು ಚೆನ್ನಾಗಿ ಮಾತಾಡಿದ್ದೇನೆ, ಇನ್ನೂ ನಾಳೆ ಇನ್ನೊಂದು. ನನ್ನ ಇಂಗ್ಲೀಷ್ನಲ್ಲಿ ಅವರ ಪಾತ್ರ. ಆಮೇಲಿಂದ ನಾನು PUCಗೆ ಬಂದಾಗ DA ಹೆಗಡೆ ಅಂತೇಳಿ ಪ್ರಿನ್ಸಿಪಾಲ್ರು, ಅಥವಾ JS ದೇಸಾಯಿ ಅಂತೇಳಿ ಫಿಸಿಕಲ್ ಎಜುಕೇಷನ್ ಟೀಚರ್ಸ್, ತುಂಬ ಜನರು ನೆನೆಸ್ಬೋದು. ಪಾಲೇಕರ್ ಸರ್ ಪ್ಲೇಡ್ ಅ ಮೇಜರ್ ರೋಲ್. ಹಿ ವಾಸ್ ಆ್ಯನ್ ಅಕೌಂಟ್ಸ್ ಟೀಚರ್, ಪಾಲೇಕರ್ ಸರ್, DR ಪಾಲೇಕರ್ ಅಂದರೆ ನಾವು ಡಾಕ್ಟರ್ ಪಾಲೇಕರೇ ಅಂತಿದ್ದು. ಅವರು ವಂಡರ್ಫುಲ್. ಆಮೇಲಿಂದ ನಾನು ಡಿಗ್ರಿಗೆ ಬರ್ತಾ ಇದ್ದಂಗೆ RGD ಅಂತೇಳಿ, RG ದೇಶಪಾಂಡೆ ಅವ್ರದ್ದು ಒಂದು ಕೈ ಸಣ್ಣ. ನೀವು ಇಫ್ ಯು ನೇಮ್ ದಿ ಪೀಪಲ್, ಇವರೆಲ್ಲ ಏನು ಅಂದರೆ, ಇವರೆಲ್ಲ ಶ್ರೀನಿವಾಸ್ ಸರ್ ನೀವು ಕೇಳಿದ್ರಲ್ಲ, ಆ ಸಮಯದಲ್ಲಿ ಇದನ್ನೇ ನಾನು ಯುವ ಮಿತ್ರರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ಹೋಗ್ತಾ ಇದ್ದ ಸಮಯದಲ್ಲಿ ಇವ್ರನ್ನೆಲ್ಲ ಹೇಟ್ ಮಾಡ್ತೀರಾ. ಹೌದು, ನೀವು ಅವರು ಕೋಪಿಸ್ಟ್ರು ಇದ್ದಾರೆ, ಅವ್ರು ನನಗೆ ಬೈದರು, ಅವ್ರು ನನಗೆ ಹೊಡೆದ್ರು, ಸೌದಿ ಸರ್ ನನಗೆ ಒದ್ದಿದ್ರು. ಯಾಕೆಂದ್ರೆ ನಾನು ಸುಮ್ಮನೆ ಕ್ಲಾಸಲ್ಲಿ ಮಾತಾಡ್ತಿದ್ದೆ, ಲೇ ಇಲ್ಲಿ ಪುಟ್ಟಕ್ಕೆ ನನ್ನ ಮಗನ ಯಾಟ ಮಾತಾಡ್ತಿಲ್ಲಿ ಅಂತೇಳಿ ಹೇಳಿದ್ರು. ಅವರು, ನಾನು ಮ್ಯಾಥಮೆಟಿಕ್ಸ್ನಲ್ಲಿ ಭಾಳ ಚುರುಕಿದ್ದೆ ಸರ್. ಒಂದು ತಪ್ಪು ಮಾಡಿದ್ದೆ. ಆ ತಪ್ಪಿಗೆ ಅವರು ಏನು ಹೇಳಿದ್ರು ಅಂದ್ರೆ, ಅವರು ಲೇ ಮಗ, ಅಲ್ಲೆಲ್ಲ ಭಾಷೆ ಎಲ್ಲ ಸ್ವಲ್ಪ ಸಂಸ್ಕೃತ ಯೂಸ್ ಮಾಡ್ತಾರೆ, ಲೇ ಮಗನ ಕಳಿಯಾಕೆ ಬರಂಗಿಲ್ಲ ಅಂದ್ರೆ ಕೂಡ ಕಲೀಲೆ ಅಂತೇಳಿ ಹೇಳಿದರು. ನನಗದು 22ನೇ ವಯಸ್ಸಿಗೆ 21ನೇ ವಯಸ್ಸಿಗೆ ನನಗೇನು ಅನ್ನಿಸ್ತು ಅಂದರೆ, ಭಗವದ್ಗೀತೆಯಲ್ಲಿ ಹೇಳಿದಾಗೆ, ಏ ಅರ್ಜುನ್ ದೇವಯ್ಯ, ಏನು ತಂದಿದ್ಯಾ ಅಂತೇಳಿ ಕಳ್ಕೊಂಡಿದ್ದಕ್ಕೆ ಅಳ್ತಾ ಇದೆಯಾ ಕಣಲ್ಲಿ ನೀನು? ನಿನ್ನೆ ಯಾರ್ದು ಬೇರೆಯವ್ರದ್ದಾಗಿದ್ದು ಇವತ್ತು ನಿಂದಾಗಿದೆ, ಇವತ್ತು ನಿಂದಾಗಿರೋದು ನಾಳೆ ಬೇರೆ ಯಾರ್ದು ಆಗಲಿದೆ. ಸೌದಿ ಸರ್ ಹೇಳಿದ್ದೇನು ಅಂದರೆ, ಮಗನ ಕಳೆಯಾಗ ಬರಂಗಿಲ್ಲ ಅಂದ್ರೆ ಕೂಡ ಕಲೀಲೆ ಅಂತೇಳಿ. ಅದನ್ನು ನಾನು ಯಾವ ರೀತಿ ತೊಗೊಂಡೆ ಅಂದರೆ, ಶ್ವೇತಾ ಮೇಡಮ್, ಮಗನ ಕಳ್ಕೊಂಡಿದ್ದಕ್ಕೆ ಯಾಕಲೇ ಅಳ್ತಿ, ಇಷ್ಟೆಲ್ಲ ಕೂಡಿಟ್ಟಿಲ್ಲ ಈ ಮಾತು. ಸೊ ಪೀಪಲ್ ಹ್ಯಾವ್ ಪ್ಲೇಡ್ ಅ ಮೇಜರ್ ರೋಲ್. ಅಕ್ಕಪಕ್ಕದಲ್ಲಿರೋರು, ನಾನು ಹೇಳಿದ್ರೆ ಇದು ಹನುಮಂತನ ಬಾಲ ಸರ್. ಎವ್ರಿ ಸ್ಮಾಲ್, ಅದಕ್ಕೆ ನಾನು ಹೇಳಿದೆ, ಒಂದು ಮಗುನ ರೇಸ್ ಮಾಡಬೇಕಾದ್ರೆ ಎಂಟೈರ್ ವಿಲೇಜ್ ಪ್ಲೇಸ್ ಅ ರೋಲ್. ನನ್ನ ಕೊಡಗಿನಲ್ಲಿ ಇರುವಂಥವ್ರು ತುಂಬ ಜನ, ನನ್ನ ಮಾವ ಮಾಚಯ್ಯ ಅಂತೇಳಿ, ಹೀ ಪ್ಲೇಸ್ ಅ ಮೇಜರ್ ರೋಲ್. ಇವತ್ತಿದರಲ್ಲಿ ನನ್ನ ಮಾವ ಯಾವಾಗಲೂ, ನಾವು ಇದಕ್ಕೆ ಹೋಗಬೇಕಾದ್ರೆ ನನಗೆ ಯಾವಾಗಲೂ ಅನಿಸೋದು, ನಾನು 5ನೇ 6ನೇ ಕ್ಲಾಸಲ್ಲಿ ಚಿಕ್ಕ ಹುಡುಗ, ಇವರು ಎತ್ತರ ಅಂತೇಳಿ ಕಾಣಿಸು ನನಗೆ. ಈ ಲಿಲ್ಲಿಪುಟ್ ಗಲಿವರ್ ಹಾಗೆ ಅನಿಸೋದು. ಅವ್ರು ಬೇಗ ಬೇಗ ನಡೆಯೋರು, ಅವ್ರನ್ನೋರು ಹೊಡ್ರಿ ಹಿಂಗನ್ನೋರು, ಅವ್ರ ವಾಯ್ಸು ಹಾಗೆ. ಪ್ರಾಬಬ್ಲಿ ದೋಸ್ ಆಲ್ ಥಿಂಗ್ಸ್ ಕೇಮ್. ಆ್ಯಂಡ್ ಅವ್ರು ಏನು ಅಂದರೆ, ಅವ್ರ ಒಂದು ಸೇತುವೆ ಇತ್ತು, ಅಲ್ಲಿ ಬಂದ ಕೂಡಲೇ ಜನರನ್ನ ಕಂಡ್ರೆ, ಓ ಆಯ್ತು ಮೇಡ ಏನು ಹಿಂಗೆ ಹಿಂಗೆ ಹೇಳ್ಕೊಂಡು ಹೋಗೋರು. ಅದು ಪ್ರಾಬಬ್ಲಿ ಇಟ್ ಕೇಮ್ ಇನ್ ಟು ಮೀ. ಸೌತ್ ಏಷ್ಯನ್ ಗೇಮ್ಸ್ನಲ್ಲಿ ನೀವು ಈ ರೀತಿ ಅಂದರೆ ಇಷ್ಟು ಡಿಟರ್ಮಿಂಡ್ ಆಗಿ, ಇಷ್ಟು ಅಂದರೆ ನಿರ್ಧಾರವಾಗಿ, ಒಂದು ಕಾನ್ಫಿಡೆನ್ಸ್ ಲೆವೆಲ್ ಆಗಿರಬಹುದು. ಬಹುಶಃ ನೀವು ಆ ಒಂದು ಗೇಮಲ್ಲಿ ಇವತ್ತು ಚಿನ್ನದ ಪದಕ ನಾನು ಗೆಲ್ತೀನಿ ಅನ್ನುವಂಥ ವಿಶ್ವಾಸದಲ್ಲೇ ನೀವು ಇಳಿದಿದ್ರಾ ಅನ್ನುವಂಥದ್ದು ಆ ಕ್ಷಣ ನೆನೆಸ್ಕೋಬೇಕು ನೀವು. ಹೌದು ಮೇಡಮ್, ಏನು ಗೊತ್ತಾ, ಆ ಕ್ಷಣದಿಂದ ಇದನ್ನು ವಿಚಾರ ಮಾಡಿಕೊಂಡೆ. ನನ್ನ ತಾಯಿಗೆ ಹೇಳಿದೆ ನಾನು, ಸೌತ್ ಏಷ್ಯನ್ ಗೇಮ್ಸ್ ಪಾಕಿಸ್ತಾನಕ್ಕೆ ಸೆಲೆಕ್ಟ್ ಆದ ಕೂಡಲೇ ಸ್ಯಾಫ್ ಗೇಮ್ಸ್ಗೆ ಅಮ್ಮನಿಗೆ ಹೇಳಿದೆ, ಅಮ್ಮ ಇದೊಂದು ಅವಕಾಶ ಭಾರತ ದೇಶದ ಧ್ವಜ ಹಾರಿಸ್ಲಿಕ್ಕೆ. ಯಾಕೆಂದರೆ ನೀವು ಗೋಲ್ಡ್ ಮೆಡಲ್ ವಿನ್ ಮಾಡಿದ್ರೆ ನ್ಯಾಚುರಲಿ ನಿಮ್ಮ ಧ್ವಜ ಮೇಲೆ ಹೋಗುತ್ತೆ.
ಅಂತೇಳಿ ಅವ್ರಿಗೆ ಹೇಳಿದ್ದೆ, ನನ್ನ ಗುರುಗಳಿಗೆ ಹೇಳಿದ್ದೆ, ನನ್ನ ಸ್ನೇಹಿತರಿಗೆ ಹೇಳಿದ್ದೆ, ಎಲ್ಲ ಹೇಳಿದ್ದೆ. ಅಷ್ಟರಲ್ಲಿ ಅಫ್ಕೋರ್ಸ್ ಐ ವಾಸ್ ನ್ಯಾಷನಲ್ ನಂಬರ್ 1 ಫಾರ್ 9 times, ಮತ್ತು ಒನ್ ಆಫ್ ದಿ ಬೆಸ್ಟ್ ಬೆಟ್ ಇನ್ 200, 400 ಅಂತೇಳೆಲ್ಲ ಆಗಿತ್ತು ಅರ್ಜುನ್ ದೇವಯ್ಯ ಅಂತೇಳಿ. ಹೋಗಿ ಫಸ್ಟ್ ಇವೆಂಟ್ ಮೇಡಮ್ 400. ನನಗೆ ಬ್ಯಾಕ್ ಪೇನ್ನಲ್ಲಿ ಸಫರ್ ಆಗ್ತಾ ಇದ್ದೆ ನಾನು, ಆಯಿತಾ ಶ್ರೀನಿವಾಸ್ ಸರ್. ಆಮೇಲಿಂದ ನಾನು 400 meters ನನಗೆ ಮುಗಿಸ್ಲಿಕ್ಕೆ ಆಗಲಿಲ್ಲ. ಅಂದರೆ ಮುಗಿಸ್ದೆ ನಾನು, 3rd ಐ ಕೇಮ್. ಗೋಲ್ಡ್ ಮೆಡಲ್ ವಿನ್ ಮಾಡೋನು 3rd ಬಂದೆ. ಇದೇ ಜೋಗಿಂದರ್ ಸಿಂಗ್ ಸೈನಿ ಕೋಚ್, ಅದನ್ನೇ ಹೇಳಿದೆ ಅಲ್ಲ, ಅವ್ರು ಏನಂದರು, ಅರ್ಜುನ್ ದೇವಯ್ಯ ಈ ಸೌತ್ ಏಷ್ಯನ್ ಗೇಮ್ಸ್ನ ನೀನು ಹೆಚ್ಚಿಗೆ ತಲೆಗೆ ಹಾಕ್ಕೋಬೇಡ, ನೆಕ್ಸ್ಟು ಏಷ್ಯನ್ ಅಥ್ಲೆಟಿಕ್ಸ್ ಇದೆ, ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡು ಅಂತೇಳಿ ಹೇಳಿ ಅವರಂದರು, ತುಮ್ ಅಭಿ ನೈ ದೌಡೋಗೆ ಅಂತೇಳಿ ಹೇಳಿದ್ರು. ನಾನು ಹೇಳಿದೆ, ಕೋಚ್ ಮುझे 200 मीटर का एक चांस दे दो, ಒಂದು ಚಾನ್ಸ್ ಕೊಡಿ. ಅವರಂದರು, तू देख रहा था 400 मीटर कैसा दौड़ रहा था, साला लास्ट 50 मीटर तो तू रेंग रहा था, ನೀನು ಕುಂಟುತ್ತಾ ಬರ್ತಾ ಇದ್ದೆ, ನೀನು ತೆವಳ್ತಾ ಇದ್ದೆ ನೀನು ಅಂತೇಳಿ. ಆಮೇಲೆ ಹೇಳಿದೆ ಸರ್ ಒಂದು. ಅಷ್ಟರಲ್ಲಿ ನನ್ನ ಕೋಚ್ ಉದಯ್ ಕೆ ಪ್ರಭು ಅಂತೇಳಿ, ನನ್ನ ರಷ್ಯನ್ ಕೋಚ್ ವಾಸ್ ಇಮಾನ್ ಕುಕ್ಲಿಶ್, ಬಟ್ ಉದಯ್ ಕೆ ಪ್ರಭು ಇಂಡಿಯನ್ ಕೋಚ್, ಇಲ್ಲೇ ಬೆಂಗಳೂರಿನವರು. ಈ ವಾಸ್ ಗ್ರೇಟ್ ಚಾಂಪಿಯನ್. ಅವ್ರು ಬಂದರು, ಉದಯ್ ಇಸ್ಕೆ ಭೇಜೆ ಮೇ ಕುಚ್ ಭೇಜ್, ಇವನ್ ತಲೆಯಲ್ಲಿ ಏನಾದರೂ ತುಂಬು, ಇವನ್ಗೆ ಎಷ್ಟು ಹೇಳಿದ್ರು ಅರ್ಥ ಆಗೋದಿಲ್ಲ ಅಂತೇಳಿ ಹೇಳಿದ್ರು. ನಾನು ಹೇಳಿದೆ ಉದಯ್ ಪ್ರಭು ಕೋಚ್, ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ. ನೀವು ನಂಬಲಿಕ್ಕಿಲ್ಲ, ಫೈನಲ್ಸಿಗೆ ಬಂದೆ 200 meters. ಕೂತಿದ್ದೆ ನಾನು ನನ್ನ ಹೋಟೆಲ್ ಇಸ್ಲಾಮಾಬಾದ್ನಲ್ಲಿ ಕೂತಿದ್ದೆ. ನಾಳೆ ವಾಸ್ ಫೈನಲ್ಸ್. ಇವತ್ತು ಸಂಜೆಗೆ ಮೇಡಮ್ ನನ್ನ ರೂಮ್ನಲ್ಲಿ ನನ್ನ ಸೂಟಲ್ಲಿ ಕೂತ್ಕೊಂಡಿದ್ದಾಗ ದೇರ್ ವಾಸ್ ಸಾಲಿಡ್ ಮಸಲ್ ಪುಲ್ ಲೆಫ್ಟ್ ಲೆಗ್. ಈಗ ಏನಂದರೆ ನಾನು ಜೋರಾಗಿ ಕಿರ್ಚ್ಕೊಂಡೆ, ಅಂತೇಳಿ ಕಿರ್ಚ್ಕೊಂಡೆ. ಬೇರೆಯವ್ರಿಗೆ ಅರ್ಥ ಆಯಿತು, ಓ ಹೀಗಾಗಿದೆ, ಕ್ರ್ಯಾಂಪ್ಸ್ ಆಗಿದೆ ಅಂತೇಳಿ ಬೇಗ ಎಲ್ಲ ಐಸ್ ಎಲ್ಲ ಹಾಕಿದ್ರು. ಆದರೆ ಏನಾಗುತ್ತೆ ಅಂದರೆ ಸರ್, ನೆಕ್ಸ್ಟ್ ಡೇ ನೀವು ಓಡಬೇಕು ಫೈನಲ್ಸು. ನೆಕ್ಸ್ಟ್ ಡೇ ಓಡುವಾಗ ಮತ್ತೆ ಇದು ಸ್ಪೋರ್ಟ್ಸ್ ಮೆನ್ಸ್ ಯಾರು ನೋಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಾಗುತ್ತೆ, ಹಿಡಿದ್ರೂ ಹಿಡಿಬಹುದು, ಯಾಕಂದರೆ ಅದು ಹೀಗೆ ಆಗ್ತಾ ಇರ್ತದೆ. ಈಗ ಹಿಡಿತು ಅಂತ ಇಟ್ಕೊಳ್ಳಿ, ನಿಮಗೆ ಮುಂದೆ ಓಡ್ಲಿಕ್ಕೆ ಆಗೋದಿಲ್ಲ. ನೀವು ತುಂಬ ಮೆಂಟಲಿ ಸ್ಟ್ರಾಂಗ್ ಇರ್ತೀರಾ, ಯು ಪುಷ್ ಯುವರ್ ಸೆಲ್ಫ್ ಅಂತ ಇಟ್ಕೊಳ್ಳಿ, ಆವಾಗ ಸ್ಟ್ರೆಚ್ ಆಗೋ ಚಾನ್ಸ್ ಇರುತ್ತೆ. ಇನ್ನೂ ಪುಷ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ಕಟ್ ಆಗೋ ಚಾನ್ಸ್ ಇರುತ್ತೆ. ಇದು ಇರುತ್ತೆ, ಆಯ್ತಾ. ಆಮೇಲಿಂದ ಅದಾಯಿತು ಅಂದರೆ ಏನಾಗುತ್ತೆ, ನೀವು ಯು ಆರ್ ಔಟ್ ಆಫ್ ದಿ ಸೀನ್. ಇನ್ನೊಂದು 6 ತಿಂಗಳು ಏನೂ ಮಾಡೋಗಿಲ್ಲ. ಸೊ ನನ್ನ ಆತ್ಮೀಯ ಸ್ನೇಹಿತರು ಬಗೀಚಾ ಸಿಂಗ್ ಅಂತೇಳಿ ತುಂಬ ಸುಪೀರಿಯರ್ ಸೀನಿಯರು, ಅವ್ರು ಬಂದರು, ಅರ್ಜುನ್ ಅವಾರ್ಡ್ ವಿನ್ನರು. ಅವ್ರು ಬಂದರು, ಅವ್ರು ಹೇಳಿದ್ರು, ದೇಖ್ ಅರ್ಜುನ್, ತು ಮೇರಾ ಛೋಟಾ ಬಾಯಿ ಜೈಸಾ, ನೀನು ನನ್ನ ಚಿಕ್ಕ ತಮ್ಮನ ಥರ, ಓಡಬೇಡ, ಬಿಟ್ಬಿಡು ಇದು ಅಂತೇಳಿ. ಆವಾಗ ನಾನು ಒಂದು ಮಾತು ಹೇಳಿದ್ದೆ ಸರ್, ಬಗೀಚಾ ಬಾಯಿ ಸಾಬ್, ನಾನು ಪಾಕಿಸ್ತಾನಕ್ಕೆ ಬರಬೇಕಾದ್ರೆ ಇನ್ನೂ 8 ವರ್ಷ ಹಿಡಿಯುತ್ತೆ. ನಾನು 8 ವರ್ಷದವರೆಗೆ ಹಿಂದಿದಲ್ಲಿ ಹೇಳಿದ್ದೆ, ನಾನು 8 ವರ್ಷದವರೆಗೆ ಅಥ್ಲೆಟಿಕ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮ್ಗೆ ಇಷ್ಟೇ ಕಾಳಜಿ ಇದ್ದರೆ ನಾಳೆ ಗ್ರೌಂಡಿಗೆ ಬನ್ನಿ, ನಾನು ಬಿದ್ದರೆ ನನ್ನ ಹೊತ್ಕೊಂಡು ರೂಮಿಗೆ ತನ್ನಿ. ಯಾಕಂದ್ರೆ ನಾನು ಬಿದ್ದೆ ಅಂದರೆ ಹಿಂದ್ಗಡೆಯಿಂದ ಬರೋರು ನನ್ನ ತುಳಿತಾರೆ ಮೇಡಮ್, ಆ್ಯಂಡ್ ದೇ ವಿಲ್ ಹ್ಯಾವ್ ದಟ್ ಸ್ಪೈಕ್ಸ್ ಅಲ್ಲ, ನ್ಯಾಚುರಲಿ ದೇ ವಿಲ್ ಸ್ಟ್ಯಾಂಪ್ ಮೀ. ನಾವು 200 meters ಇದ್ದಾಗ ನಾನು ಅವ್ರಿಗೆ ಹೇಳಿದೆ, ನಿಮ್ಗೆ ಅಷ್ಟಿತ್ತು ಅಂದರೆ ಬನ್ನಿ, ನನ್ನ ರೂಮಿಗೆ ಕರ್ಕೊಂಡು ಬನ್ನಿ. ಅವ್ರಿಗೊಂದು ಮಾತು ಹೇಳಿದೆ, ಬಗೀಚಾ ಬಾಯಿ ಸಾಬ್, मैं दौड़ूंगा, ज़रूर दौड़ूंगा, ट्रैक पे गिरूंगा, लेकिन पीठ दिखाकर हिंदुस्तान नहीं आऊँगा ಅಂತ. ನಾನು ಓಡ್ತೇನೆ, ಟ್ರ್ಯಾಕಲ್ಲಿ ಬೀಳ್ತೇನೆ, ಆದರೆ ಬೆನ್ನು ತೋರಿಸಿ ಹಿಂದೂಸ್ತಾನಕ್ಕೆ ಹೋಗೋದಿಲ್ಲ ಅಂತ. ನಾವು ಐಸೆಲ್ಲ ಹಾಕ್ತೇವೆ, ಮಾಡ್ತೇವೆ, ಓಡ್ತೇವೆ, ಎಲ್ಲ ಮಾಡಿ ಅದೇ ಹೇಳೋದಮ್ಮ. ಏನು ಅಂದರೆ ನಾನು ಯಾವಾಗಲೂ ಅಂತೇನೆ, ಧೈರ್ಯಂ ಸರ್ವತ್ರ ಸಾಧನಂ. ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ, ತಾಯಿ ಮಾಡಿರೋ ಒಳ್ಳೆತನ ಎಲ್ಲರೂ ಇದನ್ನು. ದೆನ್ ಐ ಸೆಡ್, ಓಡೋದು ಅಂತೇಳಿ ಓಡಿದೆ. ದೆನ್ ಐ ವಿನ್ ದಿ ಗೋಲ್ಡ್ ಮೆಡಲ್ ಆಫ್ 200 meters. ಗ್ರೇಟ್ ಸರ್. ಅಲ್ಲ ಸರ್, ಈ ಸಂದರ್ಭದಲ್ಲಿ ಅದ್ರ ಜೊತೆಗೆ ವಿಶೇಷವಾಗಿ ಕ್ರೀಡೆನಲ್ಲಿ ಕೊಡುವಂಥ ಏಕಲವ್ಯ ಪ್ರಶಸ್ತಿ ಇರ್ಬೋದು, ಆ್ಯಂಡ್ ರಾಜ್ಯೋತ್ಸವ ಪ್ರಶಸ್ತಿ, ಅಂದರೆ ಈ ಎಲ್ಲನೂ ಜ್ಞಾಪಿಸ್ಕೊಂಡಾಗ, ಒಂದು ಪ್ರಶಸ್ತಿ ಅಂದಾಗ ಒಬ್ಬ ಕ್ರೀಡಾ ಮನೋಭಾವದಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗೆ ಆ ಪ್ರಶಸ್ತಿಗಳು ನಿಮಗೆ ಎಷ್ಟು ಖುಷಿ ಕೊಡುತ್ತೆ, ಅಥವಾ ನಿಮ್ಮನ್ನು ಇನ್ನೆಷ್ಟು ಹೆಂಗೆ ಇನ್ಸ್ಪೈರ್ ಮಾಡುತ್ತೆ ಸರ್? ಸರ್, ನಾನು ನಿಜವಾಗ್ಲೂ ಹೇಳಲ್ಲ, ಪ್ರಶಸ್ತಿಗಳು ಏನು ಗೊತ್ತಾ ಸರ್, ನಾನು ಯಾವಾಗಲೂ ಹೇಳಿದ್ದೇನೆ, ಅವಾರ್ಡ್ಸ್ ಆರ್ ನಾಟ್ ದಿ ರಿವಾರ್ಡ್ಸ್ ಫಾರ್ ಯುವರ್ ಅಚೀವ್ಮೆಂಟ್. ಎಷ್ಟೋ ಜನರಿಗೆ ಅವಾರ್ಡ್ ಸಿಗಬೇಕು. ನನಗೂ ಕೆಲವೊಂದು ನ್ಯಾಷನಲ್ ಅವಾರ್ಡ್ಸ್ ಮಿಸ್ ಆಗಿದೆ, ಬೇಸಿಕಲಿ ಬಿಕಾಸ್ ಆಫ್ ಸೋ ಮೆನಿ ಥಿಂಗ್ಸ್. ಆದರೆ ಯುವ ಮಿತ್ರರಿಗೆ ಒಂದು ಹೇಳ್ತೇನೆ, ನಿಮ್ಮ ಅವಾರ್ಡ್ ಯಾವುದು ಅಂದರೆ ನಿಮ್ಮ ಮನಸ್ಸಿನ ಸಂತೃಪ್ತಿ. ನೀವು ಮಾಡಿರೋಂಥ ವಿಷಯ ನಿಮಗೆ ಸಂತೃಪ್ತಿ ಕೊಡುತ್ತೆ ಅಂತೇಳಾದರೆ ಅದಕ್ಕಿಂತ ದೊಡ್ಡ ಅವಾರ್ಡ್ ಯಾವುದಿದೆ? ಎಸ್ ಸರ್, ಯು ಶುಡ್ ಬಿ ಹ್ಯಾಪಿ. ಎಸ್ ಸರ್. ಒಟ್ಟು ಮಾತಾಡಬೇಕಾದ್ರೆ ಆರಂಭದಿಂದನೂ ಇಲ್ಲಿವರೆಗೂ ಹೇಳ್ತಾ ಇರೋದು ಅಂತ ಹೇಳಿದ್ರೆ, ಯೂತ್ಸ್ ಅಂದರೆ ಅವರೇ ನಮ್ಮ ದೇಶದ ಆಸ್ತಿ. ಸೊ ಹಾಗಾಗಿ ಅವ್ರನ್ನ ಸರಿಯಾಗಿ ಟ್ರೈನ್ ಅಪ್ ಮಾಡಿದ್ರೆ, ರೂಪಿಸಿದ್ರೆ ಖಂಡಿತ ನಮ್ಮ ಜಗತ್ತು ಚೆನ್ನಾಗಿರುತ್ತೆ. ಸೊ ಹಾಗಿದ್ದಲ್ಲಿ ಅರ್ಜುನ್ ದೇವಯ್ಯ ಅವರ
ನಿಲುವುಗಳಲ್ಲಿ ಅಥವಾ ಮುಂದಿನ ಯೋಜನೆಗಳಲ್ಲಿ ಏನೆಲ್ಲ ಹಾಕ್ಕೊಂಡಿದ್ದೀರಾ, ಹಮ್ಮಿಕೊಂಡಿದ್ದೀರಾ? ನನ್ನ ನಿಲುವು ಏನೂ ಇಲ್ಲ ಸರ್. ನನಗೊಂದು ಗೊತ್ತಿದೆ, ಆ್ಯಸ್ ಅನ್ ಇಂಡಿವಿಜುವಲ್ ಐ ಮೆ ನಾಟ್ ಬಿ ಏಬಲ್ ಟು ಚೇಂಜ್ ದಿ ಹೋಲ್ ವರ್ಲ್ಡ್. ಆ್ಯಸ್ ಅನ್ ಇಂಡಿವಿಜುವಲ್ ಐ ಮೆ ನಾಟ್ ಬಿ ಏಬಲ್ ಟು ಚೇಂಜ್ ದಿ ಹೋಲ್ ವರ್ಲ್ಡ್, ಬಟ್ ಆ್ಯಸ್ ಅನ್ ಇಂಡಿವಿಜುವಲ್ ಐ ಕ್ಯಾನ್ ಚೇಂಜ್ ಒನ್ ಇಂಡಿವಿಜುವಲ್, ದಟ್ಸ್ ಮೈ ಸೆಲ್ಫ್. ಒನ್ ಮೋರ್ ಇಂಡಿವಿಜುವಲ್ ಹೂ ಇಸ್ ಮೈ ನೇಬರ್ ಆ್ಯಂಡ್ ನೀಡಿ. ಇದು ಎಲ್ಲರೂ ಈ ಪಣ ತೊಟ್ಟರೆ ಖಂಡಿತವಾಗ್ಲೂ ದೇಶ ಬದಲಾಗುತ್ತೆ. ಸತ್ಯ. ನಾನು ಹೇಳೋದು ಇಷ್ಟೇ, ಬದುಕೋದೇ ಸ್ವಲ್ಪ ವರ್ಷ, ಅದರಲ್ಲಿ ಬ್ಯಾಡ್ದಿದ್ದಂಥದ್ದು ಮಾಡಲಿಕ್ಕೆ ಹೋದರೆ ನಮ್ಮ ತಲೆಯಲ್ಲಿ ಅದೇ ತುಂಬಿಕೊಂಡಿರುತ್ತೆ. ಹೌದು ಅಲ್ವ? ಆ ನಿಟ್ಟಿನಲ್ಲಿ ನಾನು ಯಾವಾಗಲೂ ನನ್ನ ಫ್ಯಾಮಿಲಿನ ಐ ಶುಡ್ ರಿಯಲಿ ಅಪ್ರಿಷಿಯೇಟ್ ಶ್ವೇತಾ ಮೇಡಮ್. ಒಂದು ಕಡೆ ನನ್ನ ತಾಯಿ ಆ ಥರ ಮಾಡಿದ್ರು, ನನ್ನ ಶ್ರೀಮತಿ ದಿವ್ಯಾ ಅಂತೇಳಿ ತುಂಬ ಪ್ರೋತ್ಸಾಹ ಕೊಡುವಂಥ ಗೃಹಿಣಿ. ಆಮೇಲಿಂದ ನನ್ನ ಮಗ ಅಭಿಮನ್ಯು ಅಂತ, ಅವನು ಹೋದ ವರ್ಷ ಮದುವೆ ಆಯಿತು. ನಿಮಗೆ ನೀವೀಗ ಈಗ ಹೋದ ವರ್ಷ ಮದುವೆ ಆಯಿತು, ಕಾವೇರಿ ಅಂತೇಳಿ. ನೋಡಿ ಅವನ, ನಾನು ನಿಜವಾಗ್ಲೂ ಹೇಳ್ತೀನಿ, ಇದನ್ನೊಂದು ಹೇಳ್ಬಿಡ್ಬೇಕು. ನಾನು ಯಾವಾಗಲೂ ಅಂತಿದ್ದೆ, ದಿವ್ಯಾನ್ಗೆ ಹೇಳ್ತಿದ್ದೆ, ದಿವ್ಯಾ ನನಗೆ ತುಂಬ ಜನರನ್ನ ಪರಿಚಯ, ಆದರೆ ನನ್ನ ಮಗನಿಗೆ ಎಂಥ ಸೊಸೆ ಬರ್ತಾಳೆ ಅಂತೇಳಿ, ಹೆಂಡತಿ ಬರ್ತಾಳೆ ಅಂತೇಳಿ ಗೊತ್ತಿಲ್ಲಲ್ಲ ದಿವ್ಯಾ ಅಂತೇಳಿ. ಆವಾಗ ಅವಳು ದಿವ್ಯಾ ಯಾವಾಗಲೂ ಒಂದು ಮಾತು ಹೇಳೋಳು, ನಲ್ಲದು ಮಾಡ್ನಿಂಕ್ ನಲ್ಲದಪ್ಪ, ಅಂದರೆ ಒಳ್ಳೇದು ಮಾಡಿದವ್ರು ಒಳ್ಳೇದಾಗುತ್ತೆ ಅಂತೇಳಿ. ಆ್ಯಂಡ್ ಯು ಮೆ ನಾಟ್ ಬಿಲೀವ್ ಇಟ್ ಎಕ್ಸಾಕ್ಟ್ಲಿ ಹ್ಯಾಪನ್ಡ್. ಆ ಮ್ಯಾಚ್ ಮೇಕಿಂಗ್ ಹಾಗೇ ಆಯಿತು ಇದೆಲ್ಲ. ಆ್ಯಂಡ್ ಶಿ ಈಸ್ ಅಮೇಝಿಂಗ್. ಐ ಆಮ್ ನಾಟ್ ಟೆಲ್ಲಿಂಗ್ ಇಟ್ ಫ್ರಮ್ ದಿ ಶೋ. ಅವಳು ಶಿ ಈಸ್ ನಮ್ಮ ಫ್ಯಾಮ್ಲಿಗೆ ಕರೆಕ್ಟಾಗಿ ಫಿಟ್ಟಾಗಿ, ಅವ್ರ ಫ್ಯಾಮ್ಲಿ ಫಿಟ್ ಆಗಿದ್ದಾರೆ. ಅವ್ರ ತಾಯಿದು ಒಂದು ವಿಷಯ ಹೇಳಬೇಕು ಅಂದರೆ, ಇದನ್ನು ನಾನು ಹೆಣ್ಮಕ್ಳಿಗೆ ಹೇಳಲೇಬೇಕು. ಈ ಸಾಧಾರಣವಾಗಿ ಅವರು ಹೆಣ್ಮಕ್ಳು ತಾಯಂದ್ರೆ ಏನು ಮಾಡ್ತಾರೆ ಅಂದ್ರೆ, ಯಾರು ಬೇಜಾರು ಮಾಡ್ಕೋಬೇಡಿ, ಏನು ಮಾಡ್ತಾರೆ ಅಂದರೆ, ಮದುವೆ ಆಗಿದ್ದ ಮಾರನೇ ದಿವಸ, ಹಲೋ ಕುഞ്ഞി ಎಂದನೇ ಉಳ್ಳ್ಯ ಅಂದರೆ, ಹೇಗಿದ್ದೀಯಾ ನೀನು ಪುಟ ಅಂತೇಳಿ ನಾನು ಅಂತ ಇರ್ತೇನೆ. ನಾವೇನು ಕರ್ಕೊಂಡು ಬಂದು ಕುಯ್ತೇವೆ ಅವ್ರನ್ನ? ಇಲ್ಲಲ್ಲ. ಆದರೆ ಅವ್ರ ತಾಯಿ ಹೇಳ್ತಾರೆ, ಅಣ್ಣ ನಾನು, ಅವ್ರ ತಾಯಿ ಇವರು ಕುಸುಮಕ್ಕ ಅಂತೇಳಿ ಅವ್ರು ಹೇಳ್ತಾರೆ, ಅಣ್ಣ ನಾನು ಫೋನ್ ಮಾಡೋಕ್ಕೆ ಪೋಪ್ಲೆ, ನಾನು ಫೋನ್ ಮಾಡೋಕ್ಕೆ ಹೋಗೋದಿಲ್ಲ, ನಿಮ್ಮ ಮಕ್ಕಳಲ್ವಾ ಅಂತೇಳಿ. ಯಾವಾಗ ತಾಯಿ ಇಂಟರ್ಫಿಯರೆನ್ಸ್ ಇರಲ್ಲ ಸರ್, ಮಕ್ಕಳಲ್ಲೂ ಕೂಡ ಜವಾಬ್ದಾರಿ ಇರುತ್ತೆ. ಅದು ಆ ಥರದ್ದು ಒಂದು ಬಾಂಧವ್ಯ. ಯಾಕಂದ್ರೆ ನಾನು ಫ್ಯಾಮಿಲಿ ಕೌನ್ಸಿಲಿಂಗ್ ಮಾಡೋದ್ರಿಂದ ನಾನು ಹೇಳ್ತಾ ಇರೋದು ಇದೆಲ್ಲ. ನೀವು ಹೇಳಿದ್ರಲ್ಲ ಮುಂದಿನ ಯೋಜನೆ ಏನು ಅಂತೇಳಿ, ಮುಂದಿನ ಯೋಜನೆನೇ ಏನು ಗೊತ್ತಾ ಸರ್, ನನ್ನ ಹತ್ರ ಬರುವಂಥ ಯುವ ಮಿತ್ರರನ್ನ ತಯಾರಿ ಮಾಡುವಂಥದ್ದು, ತಂದೆ ತಾಯಂದ್ರಿಗೆ ಮಾರ್ಗದರ್ಶನ ಕೊಡುವಂಥದ್ದು, ಹೆಣ್ಣು ಮಕ್ಕಳು ಒಳ್ಳೆ ಸಂಸಾರನ್ನ ಸೇರಿ ಒಳ್ಳೆ ಸಂಸಾರ ಅಂತ ಹೇಳಲ್ಲ, ಹೆಣ್ಣು ಮಕ್ಕಳು ಮನಸ್ಸು ಮಾಡಿದ್ರೆ ಸಂಸಾರನ ಸೂಪರಾಗಿ ಮಾಡ್ಬೋದು. ಎಸ್ ಸರ್, ಯಾಕಂದರೆ ಈಗ ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ನಮಗೆ ಅದೇ ಸಿಕ್ಕಾಪಟ್ಟೆ ಇನ್ಸ್ಪೈರ್ ಆಗುವಂಥದ್ದು. ಯಾಕೆ ನೀವು ಹೋದಲ್ಲೆಲ್ಲನೂ ಕೂಡ ಜೇನುಹುಳದ ಥರ ಫುಲ್ ನಿಮ್ಮ ಹಿಂದೆ ಬರ್ತಾರೆ ಅಂತ ಇವಾಗ ಗೊತ್ತಾಗ್ತಾ ಇದೆ. ಯಾಕಂದರೆ ಯು ಆರ್ ನಾಟ್ ಎ ಇಂಟರ್ನ್ಯಾಷನಲಿ ರಿನೌಂಡ್ ಕ್ರೀಡಾಪಟು ಮಾತ್ರ ಅಲ್ಲದೆ ಅದ್ಭುತವಾದ ವಾಗ್ಮಿ, ಮನಸ್ಸುಗಳನ್ನು ಬದಲಾಯಿಸ್ತೀರಾ ಅನ್ನೋದು ಗೊತ್ತಾಗ್ತಾ ಇದೆ. ನಾವು ನಿಮ್ಮ ಬದುಕಿನ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಬದುಕು ಹೇಗಿರಬೇಕು ಅನ್ನೋದನ್ನು ನಿಮ್ಮ ಮಾತುಗಳ ಮೂಲಕ ಇವಾಗ ತಿಳ್ಕೊಂಡಿದ್ದಾಯಿತು. ಸೊ ಹಾಗಾಗಿ ಕಾರ್ಯಕ್ರಮಕ್ಕೆ ಬಂದು ತುಂಬ ಪ್ರೀತಿಯಿಂದ ಮಾತನಾಡೋದಕ್ಕೆ ನಮ್ಮ ಇಡೀ ಚಂದನ ವಾಹಿನಿ, ನಮ್ಮ ತಂಡದ ಪರವಾಗಿ ಧನ್ಯವಾದ ಹೇಳುವಂಥ ಸಂದರ್ಭ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲ ಚಂದನ ವಾಹಿನಿಯ ಎಲ್ಲರಿಗೂ, ಫ್ರಮ್ ದಿ ಡೈರೆಕ್ಟರ್ ಟು ದಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್, ಪ್ರೋಗ್ರಾಮ್ ಪ್ರೊಡ್ಯೂಸರ್, ನಿಮ್ಗಳು, ಅದರ ಜೊತೆಯಲ್ಲಿ ನಮ್ಮ ಕ್ಯಾಮ್ರಾಮ್ಯಾನ್, ಬೇರೆ ಸಣ್ಣ ಪುಟ್ಟ ವಿಷಯಗಳು ಎಲ್ಲರೂ ಸೇರಿದಾಗ ಮಾತ್ರ ಒಂದು ಅದ್ಭುತವಾಗುವಂಥ ವಿಷಯ. ಎಲ್ಲರಿಗೂ ನನ್ನ ಧನ್ಯವಾದಗಳು. ಎಷ್ಟೊಂದು ತುಂಬ ಹೃದಯದ ಪ್ರೀತಿ ಕೊಟ್ಟಿದ್ದೀರಾ. ಈ ಪ್ರೀತಿ ಹೀಗೆ ಇರಲಿ. ಯಾರೇ ನನ್ನನ್ನು ಕೇಳ್ತಾ ಇದ್ದರೆ ದಯವಿಟ್ಟು ತಪ್ಪಾಗಿ ಏನೂ ಹೇಳಬೇಡಿ. ನಾನು ಬೇಕಾದರೆ ನನ್ನ ನಂಬರ್ನೂ ಕೂಡ ಕೊಟ್ಬಿಡ್ತೇನೆ. ನನಗೆ ಮೆಸೇಜ್ ಮಾಡಿ, ಕಾಲ್ ಮಾಡೋಕ್ಕೆ ಹೋಗಬೇಡಿ. 9844301111 ಮೆಸೇಜ್ ಮಾಡಿ ಹೀಗೆ ಅಂಥೇಳಿ ಕೇಳಿ. ನೇರವಾದಂಥ ಗುರಿ ಇದ್ದ ಪಕ್ಷದಲ್ಲಿ ಖಂಡಿತವಾಗಲೂ ನಾನು ನಿಮಗೆ ಸ್ಪಂದಿಸ್ತೇನೆ. ಚಂದನ ವಾಹಿನಿಗೆ ಧನ್ಯವಾದಗಳು. ಹಳ್ಳಿ ಜನ ನೋಡ್ತಾ ಇರ್ಬೋದು ಅಂತೇನೆ, ನಿಮ್ಮಲ್ಲಿ ದೊಡ್ಡ ತಾಕತ್ತಿದೆ, ಶಕ್ತಿ ಇದೆ. ಸ್ವಾಮಿ ವಿವೇಕಾನಂದರು ಹೇಳಿರೋದೇ ಅದು, ಹ್ಯೂಮನ್ ಬೀಯಿಂಗ್ಸ್ ಹ್ಯಾವ್ ಗಾಟ್ ಇನ್ಫಿನೈಟ್ ಕೆಪಾಸಿಟಿ. ಮನುಷ್ಯನಲ್ಲಿ ಅದ್ಭುತವಾದಂಥ ಶಕ್ತಿ ಇದೆ ಅಂಥೇಳಿ, ನಿಮ್ಮಲ್ಲಿ ಅದ್ಭುತವಾದಂಥ ಶಕ್ತಿ ಇದೆ. ನೆಮ್ಮದಿಯಿಂದ ಇರಿ. ಇನ್ನೊಬ್ಬರನ್ನ ನೋಡಿ ನಾನು ಹೀಗಾಗಬೇಕು ಅನ್ಬೇಡಿ. ನಿಮ್ಮಲ್ಲಿರುವ ಪ್ರತಿಭೆಯಿಂದ ನಾನು ಏನಾಗಬೇಕು ಅದನ್ನು ಆಗಿ, ಆದಮೇಲೆ ಬಡ ಜನರನ್ನ ಕೇರ್ ತಗೊಳ್ಳಿ. ನಮಸ್ಕಾರ. ನಮಸ್ತೆ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ನೋಡಿದ್ರಲ್ಲ ವೀಕ್ಷಕರೇ,
ಮಕ್ಕಳಲ್ಲಿ ಪುಸ್ತಕದ ಜ್ಞಾನ, ಪರೀಕ್ಷೆಯ ಅಂಕ ಎಷ್ಟು ಮುಖ್ಯನೋ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳೋದು ಅಷ್ಟೇ ಮುಖ್ಯ. ಕ್ರೀಡೆಗಳಿಂದ ಅವರ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯ ಹೆಚ್ಚಿಸಿಕೊಳ್ಳಬಹುದು. ಜೊತೆಗೆ ಕ್ರೀಡಾ ಮನೋಭಾವ ಬೆಳೆಸ್ಕೊಳ್ಬೇಕು. ಕ್ರೀಡೆಗಳಿಂದ ಜೀವನದ ಕೌಶಲ್ಯವನ್ನೇ ಕಲಿಬಹುದು ಅನ್ನುವಂಥ ಸತ್ಯವನ್ನು ಅರಿತಿದ್ದೇವೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ತಾ ನಮಸ್ಕಾರ.